ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋಜ್ಞಾ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸೆಕೆಂಡ್ ಇಯರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ ಚಾಪ್ಟರ್ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋನ ನಾನು ಹಾಕಿದ್ದೀನಿ. ಅಲ್ಲಿ ನಾವು ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್ ಅಲ್ಲಿ ಫಿಮೇಲ್ ಫ್ಲವರ್ ಇವತ್ತು ಸ್ಟಡಿ ಮಾಡೋರಿದ್ದೇವೆ. ಹೋದ ಕ್ಲಾಸ್ನಲ್ಲಿ ನಾವು ಅಪ್ ಟು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ತನಕ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ದಟ್ ಈಸ್ ಫ್ಲವರಿನ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು, ಗೈನೋಶಿಯಂ ಬರುತ್ತೆ. ಸೊ ಗೈನೋಶಿಯಮಿನ ಎಂಟೈರ್ ಸ್ಟ್ರಕ್ಚರ್, ಅದರಲ್ಲಿ ಯಾವ್ಯಾವ ಯೂನಿಟ್ಸ್ ಗಳು ಬರ್ತವೆ, ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ದ ಸೇಮ್ ಹೆಡ್ಡಿಂಗ್ ಪ್ರೀ ಫರ್ಟಿಲೈಸೇಷನ್ ಅಂಡ್ ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್ ಅಲ್ಲಿ. ಇವತ್ತು ನಾವು ಕರಿತಾ ಇರುವಂತ ಟಾಪಿಕ್ ಯಾವ್ದಂದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ದಟ್ ಈಸ್ ಪಿಸ್ಟಿಲ್. Okay, next is the structure of megasporangium and embryo sac. Okay, so these are the parts which are going to present in female reproductive part of the flower, that is gynoecium. Okay, one by one we are going to study. First one is our pistil. Okay, pistil is also known as carpel. Okay, and it indicates single unit of gynoecium. Single unit of gynoecium is known as pistil or carpel. Okay, again this pistil as well as this carpel contains three parts. Okay, first one is our tip portion, that is stigma, and the stalk like structure is known as style, and bulged portion is known as ovary. Okay, stigma, style and ovary, these are the three important parts of a carpel, or it is also known as pistil. Okay, here some sub concepts will be seen. Okay, for example, ಒಂದು ಫ್ಲವರ್ ಅಲ್ಲಿ ಒಂದೇ ಪಿಸ್ಟಿಲ್ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ, ಒಂದಕ್ಕಿಂತ ಹೆಚ್ಚಿಗೆನೂ ಪಿಸ್ಟಿಲ್ಗಳು ಇರ್ಬೋದು. ಹಾಗಾದ್ರೆ ಒಂದೇ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಇದ್ರೆ ಏನಂತ ಕರೀತಾರೆ? ಮೋರ್ ದೆನ್ ಒನ್ ಕಾರ್ಪೆಲ್ ಅಥವಾ ಮೋರ್ ದೆನ್ ಪಿಸ್ಟಿಲ್ ಇದ್ರೆ ಆ ಕಂಡೀಷನ್ ಏನಂತ ಕರೀತಾರೆ? ದಟ್ ವಿ ಹ್ಯಾವ್ ಟು ಸ್ಟಡಿ. ಇಫ್ ದ ಕಾರ್ಪೆಲ್ ಈಸ್ ಸಿಂಗಲ್, ಓಕೆ, ಒಂದ್ ಫ್ಲವರ್ ಅಲ್ಲಿ ಒಂದೇ ಕಾರ್ಪೆಲ್ ಇತ್ತು ಅಂದ್ರೆ, ಒಂದೇ ಕಾರ್ಪೆಲ್ ಸೆಟ್ ಇತ್ತಂದ್ರೆ, ದಟ್ ಈಸ್ ನೋನ್ ಆಸ್ monocarpellary. Okay, monocarpellary word or term indicates what? The carpel or pistil is single. Okay, if the carpel or pistil is more than one, okay, more than one pistil or carpel if it consists, then it is called multicarpellary. Multi refers to more than one carpels. Okay, so monocarpellary, multicarpellary ಅಂತ ಕಂಡೀಷನ್ ಇದೆ. ನೆಕ್ಸ್ಟ್ ಅಗೇನ್ ವಿ ಆರ್ ಗೋಯಿಂಗ್ ಟು ಸಿ ಅನದರ್ ಒನ್ ಕಂಡೀಷನ್. ಇಫ್ ದಿ ಕಾರ್ಪೆಲ್ಸ್ ಆರ್ ಕಂಪ್ಲೀಟ್ಲಿ ಫ್ರೀ ಇನ್ ನೇಚರ್, ಓಕೆ, ಕಾರ್ಪೆಲ್ಸ್ ಒಂದಕ್ಕಿಂತ ಇನ್ನೊಂದು ಸ್ವಲ್ಪ ಫ್ರೀ ಆಗಿತ್ತು ಅಂದ್ರೆ, ಜಾಯಿನ್ ಆಗಿರ್ಲಿಲ್ಲ, ಫ್ರೀ ಆಗಿತ್ತು ಅಂದ್ರೆ, ಫ್ರೀ ಕಂಡೀಷನ್ ಇತ್ತಂದ್ರೆ, ದಟ್ ವಿ ಕಾಲ್ ಇಟ್ ಆಸ್ ಅಪೋಕಾರ್ಪಸ್. Okay, apocarpus term or word indicates what? The carpels or pistils are free in nature. They are not attached. Okay, if the carpel or pistils are attached in nature, not in a free form, free illa, attach agidre adike ಏನಂತ ಕರೀತಾರೆ ಅಂದ್ರೆ syncarpus condition ಅಂತ ಕರೀತಾರೆ. Okay, monocarpellary, multicarpellary, apocarpus, syncarpus are the terms which indicates whether this carpel are free or grouped. Okay, single or many. Okay, ಇದರ ನೇಚರ್ ಮೇಲೆ ಇದು ನಾಲ್ಕು ಟರ್ಮ್ಗಳು ಬರುತ್ತೆ. ಈ ನಾಲ್ಕು ಟರ್ಮಿನ ಮೀನಿಂಗ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಇಲ್ಲಿ ಮೇನ್ ಏನ್ ಕೇಳ್ತಾರೆ ಕ್ವಶನ್? ಎಕ್ಸಾಂಪಲ್ಸ್ ಕೇಳ್ತಾರೆ. ಓಕೆ, ಎಕ್ಸಾಂಪಲ್ಸ್, ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನಿಮ್ ಬುಕ್ ಅಲ್ಲಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ಓನ್ಲಿ 2 ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ನಂಬರ್ 1 ಕಂಡೀಷನ್ ಏನಂದ್ರೆ, multicarpellary is there. Multicarpellary
ಅಪೋಕಾರ್ಪಸ್ ಕಂಡೀಷನ್. ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್ ಕಂಡೀಷನ್ ಗೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ. ಅಗೇನ್ ಮಲ್ಟಿ ಕಾರ್ಪೆಲರಿ ಸಿಂಕಾರ್ಪಸ್ they asked examples. Okay, so multi carpellary apocarpus meaning first of all ನಮ್ಗೆ ಗೊತ್ತಾಗಬೇಕು. ಮಲ್ಟಿ ಅಂದ್ರೆ ಕಾರ್ಪೆಲ್ಸ್ ಮೋರ್ ದನ್ ಒನ್ ಇದಾವೆ. ಅಪೋಕಾರ್ಪಸ್ ಅಂದ್ರೆ ಎಲ್ಲಾ ಕಾರ್ಪೆಲ್ಗಳು ಫ್ರೀ ಇದಾವೆ, ಅಟ್ಯಾಚ್ ಆಗಿಲ್ಲ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಯಾವುದು? ಎಕ್ಸಾಂಪಲ್ ಈಸ್ ಸಂಪಿಗೆ ಫ್ಲವರ್ ಅಂತ ನೋಡಿರ್ಬೇಕು ನೀವು, ಚಂಪಕ ಫ್ಲವರ್ ಅಂತ ಕೂಡ ಕರೀತಾರೆ. ಸೊ ಮೈಖೇಲಿಯಾ, ದ ಸೈಂಟಿಫಿಕ್ ನೇಮ್ ಆಫ್ ಸಂಪಿಗೆ flower or champaka flower is Michaelia. So multicarpellary apocarpus example Michaelia. Multicarpellary syncarpus, that the example is papaver. Okay, papaver is nothing but gasgase. Gasgase is spicy food. Okay, spicy masala ಅದೆಲ್ಲ ಬಳಸ್ತಾರೆ. ಗಸಗಸೆ ಪಾಯಸ ಎಲ್ಲ ಮಾಡ್ತಾರೆ, ಮಸಾಲೆಲೆಲ್ಲ ಬಳಸ್ತಾರೆ ಆಯ್ತಾ. ಸೊ ಅಂತ ಒಂದು ಗಸಗಸೆ ಫ್ಲವರ್ ಏನಿದೆ that is multicarpellary ಇರುತ್ತೆ. More than one carpel is present. All the carpels are what? Synced, that is grouped in nature. Okay, you have to remember these two conditions. Example ನೆನಪಿಟ್ಕೊಳ್ಳೋದು ಹೇಗೆ ಅಂತ ಅಂದ್ರೆ ನೋಡಿ, ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್ ಮೈಕೇಲಿಯಾ. ಓಕೆ, ದಟ್ ಯು ಹ್ಯಾವ್ ಟು ರಿಮೆಂಬರ್ ವಿತ್ ಯುವರ್ ಮ್ಯಾಮ್. ಓಕೆ, ಮ್ಯಾಮ್ ಈಸ್ ಹಿಯರ್ ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್. Third letter indicates the example, that is Michaelia. ಓಕೆ, ಸೊ ಸೆಕೆಂಡ್ ಎಕ್ಸಾಂಪಲ್ ಹೇಗೆ ನೆನ್ಪಿಟ್ಕೊಳ್ಳೋದಂದ್ರೆ ಫೇಮಸ್ ಕ್ರಿಕೆಟರ್ ದಟ್ ಈಸ್ MS ಧೋನಿ. ಓಕೆ, ಹಿಯರ್ ವಿ ಆರ್ ರೆಫರಿಂಗ್ ಇಟ್ ಆಸ್ ನಾಟ್ ಧೋನಿ, ಮಹೇಂದ್ರ ಸಿಂಗ್ ಧೋನಿ. ನೌ ಹಿ ಇಸ್ ಅ ಫಾದರ್. ಓಕೆ, ಸೊ ದಟ್ ಈಸ್ ವೈ ಹಿ ಇಸ್ ಪಾಪಾ ಪಿ. ಓಕೆ, ಸೊ ರಿಮೆಂಬರಿಗೆ MS ಧೋನಿ ಅಂತ ನೆನ್ಪಿಟ್ಕೋಬೇಕು, ಬಟ್ ಧೋನಿ ಬದಲು ನಾವಿಲ್ಲಿ ಧೋನಿ ಪಾಪಾ ಆಗಿದ್ದಾರೆ, ಹಾಗಾಗಿ ಪಾಪಾವರ್ ಪಿ. ಓಕೆ, ಸೊ ಥರ್ಡ್ ಲೆಟರ್ ಇಂಡಿಕೇಟ್ಸ್ ವಾಟ್? ಎಕ್ಸಾಂಪಲ್. ಓಕೆ, ಸೊ ಹೇಗೆ ನೆನ್ಪಿಟ್ಕೋಬಹುದು? ಫಸ್ಟ್ ಕಂಡೀಷನ್ ಮ್ಯಾಮ್ ಅಂತ ನೆನ್ಪಿಟ್ಕೊಂಡ್ರೆ ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್. ಥರ್ಡ್ ಲೆಟರ್ ಇಂಡಿಕೇಟ್ಸ್ ಎಕ್ಸಾಂಪಲ್ ಮೈಖೇಲಿಯಾ. ಓಕೆ, ಮಲ್ಟಿ ಕಾರ್ಪೆಲರಿ ಸಿಂಕಾರ್ಪಸ್ ಪಾಪಾವೇರ್, ದಟ್ ಈಸ್ MSP. ಮಲ್ಟಿ ಕಾರ್ಪೆಲರಿ ಸಿಂಕಾರ್ಪಸ್ ಪಾಪಾವೇರ್ ಇಸ್ ದ ಗುಡ್ ಎಕ್ಸಾಂಪಲ್ ಟು ದಿಸ್ ಕಂಡೀಷನ್. ಓಕೆ, ಇದ್ರ ನಂತರ ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಕಲಿಬೇಕು. ಓಕೆ, ನಮಗ್ ಗೊತ್ತಿದೆ ಓವರಿಯ ಒಳಗಡೆ, ಇನ್ಸೈಡ್ ದಿ ಓವರಿ ಈ ತರ ಓವ್ಯೂಲ್ಸ್ ಗಳ ಅಟ್ಯಾಚ್ ಆಗಿರುತ್ತವೆ. ಓಕೆ, ಓವ್ಯೂಲ್ಸ್ ಆರ್ ನಥಿಂಗ್ ಬಟ್ ಸೀಡ್ಸ್. ಓಕೆ, ಹಾಗಾದ್ರೆ ಓವರಿಯ ಒಳಗಡೆ ಏನೆಲ್ಲ ಸ್ಟ್ರಕ್ಚರ್ಸ್ ಗಳು ಪ್ರೆಸೆಂಟ್ ಇರ್ತವೆ? ಓಕೆ, ಇದರ ಬಗ್ಗೆ ಡೀಟೇಲ್ ಗಳಿರ್ತವೆ, ಬಟ್ ಬೇಸಿಕ್ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೋಬೇಕು. ಏನಂದ್ರೆ ಈ ಓವರಿ ಪಾರ್ಟ್ ಅಷ್ಟನ್ನೇ ನಾನು ಇಲ್ಲಿ ಬಿಡಿಸ್ತಾ ಇದ್ದೇನೆ. ಈ ಓವರಿಯ ಒಳಗಡೆ ಓವೇರಿಯನ್ ಕ್ಯಾವಿಟಿ ಅಂತ ಇರ್ತದೆ. ಓಕೆ, ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್ ಇರ್ತದೆ. ಓವೇರಿಯನ್ ಕ್ಯಾವಿಟಿ ಅಥವಾ ಚೇಂಬರ್ಸ್ ಅಂತ ಕರೀತಾರೆ. Ovarian cavity is also known as locules. Okay, so what is locules or ovarian chamber or ovarian cavity? Ovary consisting of the chambers or fluid filled cavities, that is known as what? Locules or ovarian cavity ಅಂತ ಹೇಳಿ ಕರೀತಾರೆ. ಸೊ ಈ ovarian cavity ಒಳಗಡೆ inside cushion like transparent layer is present. Locules in ಒಳಗಡೆ cushion like transparent layer is present, that is known as what? Placenta. ಅದಕ್ಕೆ ಏನಂತ ಕರೀತಾರೆ? ಪ್ಲಾಸೆಂಟಾ ಅಂತ ಕರೀತಾರೆ. ಸೊ ಈ ಪ್ಲಾಸೆಂಟಾಗೆ ನಮ್ಮ ಓವ್ಯೂಲ್ಸ್ ಗಳೇನಾಗಿರ್ತವೆ, ಸೀಡ್ಸ್ ಗಳೇನಾಗಿರ್ತವೆ, ಈ ತರ ನಮ್ಮ ಸೀಡ್ಸ್ ಗಳು ಅಟ್ಯಾಚ್ ಆಗಿರ್ತವೆ. ಜಸ್ಟ್ ಕನ್ಸಿಡರ್, ಐ ಡ್ರಾನ್ ಹಿಯರ್ ಓನ್ಲಿ ಒನ್ ಓವ್ಯೂಲ್. ಒಂದಕ್ಕಿಂತ ಹೆಚ್ಚಿಗೆ ಓವ್ಯೂಲ್ಸ್ ಇರಬಹುದು. ಫಾರ್ ಯುವರ್ ರಿಮೆಂಬರ್ ಈಸಿ ಆಗ್ಲಿ ಅಂತ ನಾನು ಒಂದೇ ಓವ್ಯೂಲ್ ತೋರಿಸಿದ್ದೇನೆ. ಓಕೆ, ಸೊ ಓವ್ಯೂಲ್ಸ್ ಎಲ್ಲಿ ಅಟ್ಯಾಚ್ ಆಗಿರ್ತವೆ? ಓವ್ಯೂಲ್ಸ್ ಆರ್ ಅಟ್ಯಾಚ್ ಟು ದಿ ಪ್ಲಾಸೆಂಟಾ. ಓವ್ಯೂಲ್ಸ್ ಎಲ್ಲಿ ಅಟ್ಯಾಚ್ ಆಗಿರ್ತವೆ? ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿರ್ತವೆ. ಓಕೆ, ಸೊ ಓವ್ಯೂಲ್ ನಂಬರ್ ಒಂದು ಓವರಿ ಒಳಗಡೆ ಕಾನ್ಸ್ಟಂಟ್ ಇರುವುದಿಲ್ಲ. ಓಕೆ, ಓವರಿ ಕಂಟೈನ್ಸ್ ಸಮಟೈಮ್ ಸಿಂಗಲ್ ಓವ್ಯೂಲ್. ಓಕೆ, ovary sometimes also contains multiple ovules, more than one ovules. ಓಕೆ, ಇದರಲ್ಲಿ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು. ಒಂದು ಓವರಿ ಒಳಗಡೆ ಒಂದೇ ಓವ್ಯೂಲ್ ಇತ್ತಂದ್ರೆ, ಓಕೆ, ಅದಕ್ಕೆ ಎಕ್ಸಾಂಪಲ್ ಯಾವುದು? ದಟ್ ಈಸ್ ಅವರ್ ಮ್ಯಾಂಗೋ. ಓಕೆ, ಮ್ಯಾಂಗೋ ಫ್ರೂಟ್ ಅಲ್ಲಿ ನೋಡಿ ಒಂದೇ ಸೀಡ್ ಇರ್ತದೆ.
2 3 ಸೀಡ್ ಎಲ್ಲ ಇರುವುದಿಲ್ಲ. ಓಕೆ, ಓವ್ಯೂಲ್ಸ್ ಆರ್ ನಥಿಂಗ್ ಬಟ್ ವಾಟ್ ಸೀಡ್. ಸೊ ಮ್ಯಾಂಗೋ ಹೌದು, ಇವನ್ ನೀವು ತಿನ್ನುವಂತಹ ವೀಟ್ ಭತ್ತ, ಸಾರಿ ಗೋಧಿ, ಇವನ್ ಪ್ಯಾಡಿ ಭತ್ತ, these are also the good example which show single ovule present in the ovary. ಓಕೆ, ಇನ್ನೊಂದು ಎಕ್ಸಾಂಪಲ್ ಏನು, ಒಂದೇ ಓವರಿ ಒಳಗಡೆ ಮೋರ್ ದ್ಯಾನ್ ಒನ್ ಓವ್ಯೂಲ್ಸ್ ಗಳು ಪ್ರೆಸೆಂಟ್ ಇರ್ಬೋದು ಈ ತರ. ಹೌದಾ, ಹಾಗಾದ್ರೆ ಮಲ್ಟಿಪಲ್ ಓವ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಅ ಸಿಂಗಲ್ ಓವರಿ ಅಂತ ಹೇಳ್ಬಹುದು. ಸೊ ಒಂದೇ ಓವರಿ ಒಳಗಡೆ ಮೋರ್ ದ್ಯಾನ್ ಒನ್ ಓವ್ಯೂಲ್ಸ್ ಗಳು ಪ್ರೆಸೆಂಟ್ ಇದ್ರೆ ಯಾವೆಲ್ಲ ಎಕ್ಸಾಂಪಲ್ ಬರ್ತದೆ? ಫಾರ್ ಎಕ್ಸಾಂಪಲ್ ವಾಟರ್ ಮೆಲನ್. ಓಕೆ, ವಾಟರ್ ಮೆಲನ್ ಎಲ್ಲರೂ ತಿಂದಿರ್ತೀರಿ, ಕಲ್ಲಂಗಡಿ ಹಣ್ಣು. ಅದ್ರಲ್ಲಿ ಎಷ್ಟು ಬೀಜಗಳು ಇರ್ತವೆ, ಎಷ್ಟು ಸೀಡ್ಸ್ ಇರ್ತವೆ. ಹೌದಾ, ಸೊ ಇಲ್ಲೇನ್ ಹೇಳ್ಬೋದು, ಸಿಂಗಲ್ ಓವರಿ ಒಳಗಡೆ ಮೋರ್ ದೆನ್ ಒನ್ ಓವಿಲ್ಸ್ ಪ್ರೆಸೆಂಟ್ ಇದಾವೆ. ಸೊ ವಾಟರ್ ಮೆಲನ್ ಇಸ್ ಅ ಗುಡ್ ಎಕ್ಸಾಂಪಲ್. ಪಪಾಯ ಇಸ್ ಆಲ್ಸೋ ಅ ಗುಡ್ ಎಕ್ಸಾಂಪಲ್. ಇವನ್ ಪ್ಲಾಂಟ್ಸ್ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಆರ್ಕಿಡ್ಸ್ ಫ್ಲವರ್ ಆಲ್ಸೋ ಕಂಟೇನ್ಸ್ ಮೋರ್ ದೆನ್ ಒನ್ ಓವ್ಯೂಲ್ಸ್ ಇನ್ ಓವರಿ. ಓಕೆ, ಇದಿಷ್ಟು ಕಂಡೀಷನ್ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೇನೆ. ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಬರ್ತದೆ. ದಟ್ ಈಸ್ ಅವರ್ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ. ಓಕೆ, ಪಿಸ್ಟಿಲ್ಗಳ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡಾಯ್ತು. ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ನೆಕ್ಸ್ಟ್ ಕಂಟೆಂಟ್ ಯಾವುದು? ದಟ್ ಈಸ್ ಅವರ್ ಮೆಗಾಸ್ಪೊರಾಂಜಿಯಂ. Megasporangium. Megasporangium is also known as matured ovule. Okay, it is also known as anatropous ovule. Anatropous ovule. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಏನ್ ಕೇಳ್ತಾರೆ ಅಂದ್ರೆ 5 marks ಗೆ ಡಯಾಗ್ರಾಮ್ ಕೇಳ್ತಾರೆ. ಓಕೆ, ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ matured ovule or anatropous ovule or megasporangium ಅಂತ ಕ್ವಶನ್ ಕೇಳ್ತಾರೆ. ಸೊ ನೀವು ಅವಾಗ ಡಯಾಗ್ರಾಮ್ ಅನ್ನ ನೀಟ್ಲಿ ಬಿಡಿಸ್ಬೇಕಾಗತ್ತೆ. ಬಿಫೋರ್ ಗೋಯಿಂಗ್ ಟು ದಿ ಡಯಾಗ್ರಾಮ್, ಓಕೆ, ಡಯಾಗ್ರಾಮ್ ಹೋಗೋಕ್ಕಿಂತ ಮುಂಚೆ ಓವ್ಯೂಲ್ ಅಥವಾ ಮ್ಯಾಚೂರ್ಡ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂ ಒಳಗಡೆ ಯಾವುದೆಲ್ಲ ಸ್ಟ್ರಕ್ಚರ್ಸ್ ಪಾರ್ಟ್ಸ್ ಪ್ರೆಸೆಂಟ್ ಇರ್ತದೆ, ದಟ್ ವಿ ಹ್ಯಾವ್ ಟು ಸ್ಟಡಿ ಫಸ್ಟ್. ಓಕೆ, ಸೊ ಯಾವ್ದೆಲ್ಲ ಸ್ಟ್ರಕ್ಚರ್ ಇರುತ್ತೆ, ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ಫಸ್ಟ್ ಪಾರ್ಟ್ಸ್ ಯಾವ್ದಾದಿರುತ್ತೆ ಅಥವಾ ಸ್ಟ್ರಕ್ಚರ್ಸ್ ಯಾವ್ದಾದಿರುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಪಾರ್ಟ್ ಇಸ್ ಫನಿಕಲ್, ಸೆಕೆಂಡ್ is our hilum, third one is integuments, fourth one is nucellus, next is our embryo sac, next is our chalazal pole and micropylar pole. ಓಕೆ, ಇದಿಷ್ಟು ಪಾರ್ಟ್ ಅನ್ನ ಡಯಾಗ್ರಾಮ್ ಅಲ್ಲಿ ನೀವು ಫಸ್ಟ್ ಬಿಡಿಸ್ಬೇಕಾಗ್ತದೆ. ಓಕೆ, ಬಿಡಿಸೋಕ್ಕಿಂತ ಮುಂಚೆ ಯಾವ ಪಾರ್ಟ್ಸ್ ಗಳಿರುತ್ತೆ ದಟ್ ವಿ ಹ್ಯಾವ್ ಟು ಸ್ಟಡಿ. ಓಕೆ, ಫನಿಕಲ್, ಹೈಲಮ್, ಇಂಟೆಗ್ಯುಮೆಂಟ್ಸ್, ನ್ಯೂಸೆಲಸ್, ಎಂಬ್ರಿಯೋಸಾಕ್, ಚಲಾಜಲ್ ಪೋಲ್, ಮೈಕ್ರೋಪೈಲಾರ್ ಪೋಲ್ ಆರ್ ದಿ ಪಾರ್ಟ್ಸ್ ಪ್ರೆಸೆಂಟ್ ಇನ್ ಅನ್ ಮ್ಯಾಚೂರ್ಡ್ ಓವ್ಯೂಲ್, ಅನಾಟ್ರೋಪಸ್ ಓವ್ಯೂಲ್ ಆರ್ ಮೆಗಾಸ್ಪೊರಾಂಜಿಯಂ ಅಂತ ಕರಿತೀವಿ. ಓಕೆ, ಅನಾಟ್ರೋಪಸ್ ಓವ್ಯೂಲ್ ಅಂತ ಯಾಕೆ ಕರಿತೇವೆ ಅಂದ್ರೆ ಅದ್ರ ಪೊಸಿಷನ್ ಬೇಸಿಸ್ ಮೇಲೆ ಟೈಪ್ಸ್ ಬರ್ತದೆ ಓವ್ಯೂಲ್ ಅಲ್ಲಿ. ನಮ್ ಬುಕ್ ಅಲ್ಲಿ ಕೊಟ್ಟಿರುವಂತ ಟೈಪ್ ಓವ್ಯೂಲ್ ಯಾವುದು ಅಂದ್ರೆ ದಟ್ ಈಸ್ ಅನಾಟ್ರೋಪಸ್ ಓವ್ಯೂಲ್. ಓಕೆ, ಎಕ್ಸಾಮ್ ಅಲ್ಲೂ ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಬಿಡಿಸಿ ಅಂತ ಅಂದ್ರೆ ಇಂಡೈರೆಕ್ಟ್ಲಿ ದೇ ಆರ್ ಆಸ್ಕಿಂಗ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂ ಸ್ಟ್ರಕ್ಚರ್, ಎಲ್ಲ ಮೀನಿಂಗು ಸೇಮ್. ಓಕೆ, ಲೆಟ್ ಅಸ್ ಡ್ರಾ ದಿ ಸ್ಟ್ರಕ್ಚರ್ ಆಫ್ ಓವ್ಯೂಲ್. ಬಿಫೋರ್ ಗೋಯಿಂಗ್ ಟು ದಟ್, ಮೇಡಮ್ ಇದು ಹೇಗೆ ನೆನ್ಪಿಟ್ಕೊಳ್ಳೋದ್ರಿ ಇಷ್ಟು ಪಾರ್ಟ್ಸ್ ಅಂತ ಹೇಳಿದ್ರೆ, ಐ ಆಮ್ ಗಿವಿಂಗ್ ಒನ್ ಸ್ಮಾಲ್ ಟ್ರಿಕ್. ಈ ಟ್ರಿಕ್ ನೆನ್ಪಿಟ್ಕೊಂಡ್ರೆ ನೀವು ಈಸಿಲಿ ಎಲ್ಲಾ ಪಾರ್ಟ್ಗಳನ್ನ ಆರಾಮ್ಸೆ ಬರಿಬಹುದು. ಆಯ್ತಾ? ಹಾಗಾದ್ರೆ ಟ್ರಿಕ್ ಏನು? ಟ್ರಿಕ್ ಸ್ವಲ್ಪ ಹಿಂದಿಯಲ್ಲಿದೆ. ಓಕೆ, ಹಿಂದಿಯಲ್ಲಿ ನಾವೇನ್ ಅಂತೀವಿ ಅಂದ್ರೆ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳನ್ನ ಕಲಿಯೋದ್ರಿಂದ, ಓಕೆ, ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳು ನಮ್ಗೆ ಏನ್ ಮಾಡ್ತವೆ, ಫನ್ ತಂದ್ಕೊಡ್ತವೆ. ಹಾಗಾದ್ರೆ ಆ ಸಬ್ಜೆಕ್ಟ್ ಯಾವುದು? ಎನ್ವಿರಾನ್ಮೆಂಟಲ್ ಸೈನ್ಸ್ ಸಬ್ಜೆಕ್ಟ್. ನೀವು ಫಸ್ಟ್ ಇಂದ 5th ಸ್ಟ್ಯಾಂಡರ್ಡ್ ತನಕ ಪರಿಸರ ಅಧ್ಯಯನ ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಎಲ್ಲರೂ ಕಲ್ತಿರ್ತೀರ. ಹಾಗಾಗಿ ಇದು ಎಲ್ಲರಿಗೂ ಕಾಮನ್ ಇರ್ತದೆ. ಓಕೆ, ಟ್ರಿಕ್ ಈ ತರ ಬರುತ್ತೆ ನೋಡಿ. ಫನ್ ಇದೆ, ಫನ್ ಹೇ, ಇನ್ ಕಾಮನ್, ಸಿ ಫಾರ್ ಹಿಯರ್ ಕಾಮನ್, ಎನ್ವಿರಾನ್ಮೆಂಟಲ್ ಸಬ್ಜೆಕ್ಟ್ ಮೇ. ಓಕೆ, ಕಾಮನ್ ಎನ್ವಿರಾನ್ಮೆಂಟಲ್ ಸಬ್ಜೆಕ್ಟ್ ಅನ್ನ ಕಲಿಯೋದ್ರಿಂದ ನಮ್ಗೆ ಫನ್ ಸಿಗ್ತಾ ಇದೆ. ಇದು ಓವರ್ ಆಲ್ ಮೀನಿಂಗ್. ಫನ್ ಹೇ ಇನ್ ಕಾಮನ್ ಎನ್ವಿರಾನ್ಮೆಂಟಲ್ ಸಬ್ಜೆಕ್ಟ್ ಮೇ.
ಈ ಕಂಟೆಂಟ್ ಅಥವಾ ಈ ಟ್ರಿಕ್ ನೆನಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಆಲ್ ದಿ ಪಾರ್ಟ್ಸ್ ಆಫ್ megasporangium. For example, fun refers to your funicle. Okay, high refers to your hilum. In refers to integument. Another n refers to nucellus. Okay, common refers to chalajal pole. Es refers to embryo sac. Okay, may refers to micropylar pole. ಇದಿಷ್ಟು ಪಾರ್ಟ್ ಅನ್ನ ಈ ಒಂದೇ ಒಂದು ಟ್ರಿಕ್ ನೆನಪಿಟ್ಕೊಳ್ಳೋದ್ರಿಂದ ಈಸಿಲಿ ಯು ಕ್ಯಾನ್ ರಿಮೆಂಬರ್. Okay, next we are going to draw the anatroposovial diagram. Okay, so diagram almost all ಈ ತರ ವಾಸ್ ಶೇಪ್ ಅಲ್ಲಿ ಹೂಜಿ ಆಕಾರದಲ್ಲಿ ಬರ್ಬೇಕು. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಒಂದ್ ಸಣ್ಣ ಬೈಫರ್ಕೇಶನ್ ಆಗುತ್ತೆ ಈ ತರ. ಅಗೇನ್ another one bifurcation. Okay, same thing, same structure you have to draw here also. 1 2. ಓಕೆ, ಈ ಮಧ್ಯ ಗ್ಯಾಪ್ ಅನ್ನ ಫಿಲ್ ಅಪ್ ಮಾಡ್ಬಿಡಿ. ಓಕೆ, ಡಯಾಗ್ರಾಮ್ ಕಂಪ್ಲೀಟ್ ಆಯ್ತು. ಇದ್ರ ಮಧ್ಯದಲ್ಲಿ ಈ ತರ ರೌಂಡ್ ಶೇಪ್ಡ್ ಸ್ಟ್ರಕ್ಚರ್ ಅನ್ನ ಬಿಡಿಸ್ಬೇಕು. ಓಕೆ, ಹಾಗಾದ್ರೆ ಪಾರ್ಟ್ಸ್ ಯಾವ್ಯಾವ ಬರುತ್ತೆ? ದಿಸ್ ಪಾರ್ಟ್ ಈಸ್ ಅವರ್ ಫನಿಕಲ್. ಓಕೆ, ದಿಸ್ ಅಟ್ಯಾಚ್ಡ್ ಪಾರ್ಟ್ ಈಸ್ ಅವರ್ ಹೈಲಮ್. ಓಕೆ, ದಿಸ್ ಈಸ್ ಇಂಟೆಗ್ಯುಮೆಂಟ್ಸ್ ಅಲ್ಲಿ 2 ಟೈಪ್ ಇದೆ. ಇದು ಹೊರಗಡೆ ಇದೆ ಅಲ್ಲ, ಹಾಗಾಗಿ ದಿಸ್ ಒನ್ ಇಸ್ ಔಟರ್ integument. This one is inner integument. Okay, inside this there will be a structure called it as nucellus. Okay, round shaped structure ಗೆ ನಾವು embryo sac ಅಂತೇವೆ. ಓಕೆ, ಇಲ್ಲೇನು ಗ್ಯಾಪ್ ಇದೆಯಲ್ಲ ಮೇಲ್ಗಡೆ, this gap is known as here micropylar pole. Opposite to the micropylar pole, this pole is known as chalajal pole. ಈ ಡಯಾಗ್ರಾಮ್ ಅನ್ನ ನೀವು ಇಷ್ಟು ನೀಟಾಗಿ ಬಿಡಿಸಿ ಒಂದೇ ಆಂಗಲ್ ಅಲ್ಲಿ ಡಯಾಗ್ರಾಮ್ ಪಾರ್ಟ್ಸ್ ಗಳನ್ನ ಲೇಬಲ್ ಮಾಡಿ ಪೆನ್ಸಿಲ್ ಅಲ್ಲೇ ಎಲ್ಲವನ್ನ ಬರೆದಿಟ್ರೆ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ 5 ಮಾರ್ಕ್ಸ್. ಓಕೆ, ಸೊ ಹಾಗಾದ್ರೆ ಇದಿಷ್ಟು ಪಾರ್ಟ್ ಆದ್ಮೇಲೆ ಪ್ರತಿಯೊಂದು each and every part has its own role, right? So each and every part's role ಏನು that we have to remember. Okay, first one ನೋಡೋಣ ನಾವು ಫನಿಕಲ್ ಅನ್ನ ಸ್ಟಾಕ್ ಆಫ್ ದಿ ಓವ್ಯೂಲ್ ಅಂತ ಕರೀತಾರೆ. ಓಕೆ, ಇದಿಷ್ಟು ಸ್ಟ್ರಕ್ಚರ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡಿರುವಂತ ಪಾರ್ಟ್ ಯಾವುದು? ದಟ್ ಇಸ್ ಸ್ಟಾಕ್. ಓಕೆ, ಸೊ ಸ್ಟಾಕ್ ಆಫ್ ದಿ ಓವ್ಯೂಲ್, ಸಾರಿ ನಾಟ್ ಫ್ಲವರ್, ಸ್ಟಾಕ್ ಆಫ್ ದಿ ಓವ್ಯೂಲ್ ಇಸ್ ನಥಿಂಗ್ ಬಟ್ ಅವರ್ ಫನಿಕಲ್. ಓಕೆ, ನೆಕ್ಸ್ಟ್ ಪಾರ್ಟ್ ಯಾವ್ದು ನೋಡೋಣ ಅಂದ್ರೆ ಹೈಲಮ್ ನೋಡೋಣ. ಓಕೆ, ಹೈಲಮ್, ದಿಸ್ ಅಟ್ಯಾಚ್ಡ್ ಪಾರ್ಟ್. ಓಕೆ, ಸೊ ವಾಟ್ ಈಸ್ ಹೈಲಮ್ ಅಂತ ಕೇಳಿದ್ರೆ, ಹೈಲಮ್ ಈಸ್ ದ ಜಂಕ್ಷನ್ ಬಿಟ್ವೀನ್, ಓಕೆ, ಇಟ್ ಈಸ್ ದಿ ಜಂಕ್ಷನ್ ಬಿಟ್ವೀನ್ ಫನಿಕಲ್ and ovule. ಓಕೆ, ಫನಿಕಲ್ ಮತ್ತೆ ಓವ್ಯೂಲ್ ನ ಜಂಕ್ಷನ್ ಗೆ ನಾವು ಹೈಲಮ್ ಅಂತೇವೆ. ಹಾಗಾಗಿ ಇದನ್ನ ಬಾಡಿ ಆಫ್ ದಿ ಓವ್ಯೂಲ್ ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿ ಕ್ವಶನ್ ಕೇಳಬಹುದು, ಸ್ಟಾಕ್ ಆಫ್ ದಿ ಓವ್ಯೂಲ್ ಈಸ್ ಅವರ್ ಫನಿಕಲ್, ಬಾಡಿ ಆಫ್ ದಿ ಓವ್ಯೂಲ್ ಹೈಲಮ್, as well as hilum contains or hilum connects funicle as well as ovule. That is why it is a junction ಅಂತ ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ನೋಡಿ ಇಂಟೆಗ್ಯುಮೆಂಟ್ಸ್. 2 ಟೈಪ್ ಇದಾವೆ, ಒಂದು ಔಟರ್ ಇಂಟೆಗ್ಯುಮೆಂಟ್, ಇನ್ನೊಂದು ಇನ್ನರ್ ಇಂಟೆಗ್ಯುಮೆಂಟ್. ಬೋತ್ ಆರ್ ಡೂಯಿಂಗ್ ದಿ ಸೇಮ್ ಫಂಕ್ಷನ್, ದಟ್ ಈಸ್ ಗಿವಿಂಗ್ ದಿ ಪ್ರೊಟೆಕ್ಷನ್. ಇಟ್ ಪ್ರೊವೈಡ್ಸ್ ದಿ ಪ್ರೊಟೆಕ್ಷನ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಅವರ್ this complete part is our nucellus. Okay, nucellus is a nutritive tissue. It is very important. Nucellus is nutritive tissue. Why it is known as nutritive tissue? Because it provides nutrition for the developing embryo sac. ಮುಂದೆ ಬೆಳೀತಾ ಇರುವಂತ ಎಂಬ್ರಿಯೋ ಸ್ಯಾಕ್ ಬಹಳ ಇಂಪಾರ್ಟೆಂಟ್. ಓಕೆ, ಅದರಲ್ಲೇ ಡಿವಿಷನ್ಸ್ ಆಗೋದು, ಎಲ್ಲ ಫಂಕ್ಷನ್ಸ್ ಆಗೋದು, ಎಲ್ಲ ಮುಂದೆ ಕ್ಯಾರಿ ಆನ್ ಆಗೋದು ಎಂಬ್ರಿಯೋ ಸ್ಯಾಕ್ ಅಲ್ಲಿ. ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಆಗ್ಬೇಕು. ಓಕೆ, ಈ ಎಂಬ್ರಿಯೋ ಸ್ಯಾಕ್ ಬೆಳಿಬೇಕಂದ್ರೆ ಅದಕ್ಕೆ ಫುಡ್ ಅನ್ನು ಯಾರು ಪ್ರೊವೈಡ್ ಮಾಡ್ತಾರೆ? ನ್ಯೂಸೆಲಸ್ ಪ್ರೊವೈಡ್ ಮಾಡ್ತದೆ. ಹಾಗಾಗಿ
ನ್ಯೂಸೆಲಸ್ ಅನ್ನ ನ್ಯೂಟ್ರಿಟಿವ್ ಟಿಶ್ಯೂ ಅಂತ ಕರೀತಾರೆ. ಸೊ ವೈ ನ್ಯೂಸೆಲಸ್ ಈಸ್ ನೋನ್ ಆಸ್ ನ್ಯೂಟ್ರಿಟಿವ್ ಟಿಶ್ಯೂ? ಬಿಕಾಸ್ ಇಟ್ ಪ್ರೊವೈಡ್ಸ್ ದಿ ಫುಡ್ ಫಾರ್ ಆರ್ ನ್ಯೂಟ್ರಿಷನ್ ಫಾರ್ ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್ ಅಂಡ್ ಇಟ್ ಈಸ್ ಡಿಪ್ಲಾಯ್ಡ್ ಇನ್ ನೇಚರ್. ಹೇಗಿರ್ತದೆ ಅದು? ಡಿಪ್ಲಾಯ್ಡ್ ಇರ್ತದೆ. ದಟ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ನ್ಯೂಸೆಲಸ್ ಯಾವ ನೇಚರ್ ಅನ್ನ ಹೊಂದಿದೆ ಅಂತ ಏನಾದ್ರು ಕೇಳಿದ್ರೆ, ದಟ್ ಯು ಹ್ಯಾವ್ ಟು ರಿಮೆಂಬರ್ ನ್ಯೂಸೆಲಸ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್ ಇನ್ ನೇಚರ್. Okay, so next is our embryo sac. Okay, embryo sac is also known as ಫೀಮೇಲ್ ಗೆಮಿಟೋಫೈಟ್. ಎಂಬ್ರಿಯೋ ಸ್ಯಾಕ್ ಅನ್ನ ಫೀಮೇಲ್ ಗೆಮಿಟೋಫೈಟ್ ಅಂತ ಕರೀತಾರೆ. ಓಕೆ, ಸೊ ಈ ಫೀಮೇಲ್ ಗೆಮಿಟೋಫೈಟ್ ಹೇಗ್ ಜನರೇಟ್ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಹಾಗಾಗಿ ಎಂಬ್ರಿಯೋ ಸ್ಯಾಕ್ ಇಸ್ ಆಲ್ಸೋ ನೌನ್ ಆಸ್ ಫೀಮೇಲ್ ಗೆಮಿಟೋಫೈಟ್. ಹಾಗಾದ್ರೆ ಫ್ಲವರಿನ ಮೇಲ್ ಗೆಮಿಟೋಫೈಟ್ ಯಾವುದು ಅಂತ ಕೇಳ್ತಾರೆ. ಫ್ಲವರಿನ ಮೇಲ್ ಗೆಮಿಟೋಫೈಟ್ ಇಸ್ ಅವರ್ ಪೋಲನ್ ಗ್ರೀನ್. ಓಕೆ, ಹಾಗಾದ್ರೆ ಫೀಮೇಲ್ ಗೆಮಿಟೋಫೈಟ್ ಯಾವುದು ಫ್ಲವರ್ ಅಲ್ಲಿ? ದಟ್ ಈಸ್ ಅವರ್ ಎಂಬ್ರಿಯೋ ಸ್ಯಾಕ್. ಓಕೆ, ನೆಕ್ಸ್ಟ್ ಬರುತ್ತೆ ನೋಡಿ ಮೈಕ್ರೋಪೈಲಾರ್ ಪೋಲ್ ಮತ್ತೆ ಚಲಾಜಲ್ ಪೋಲ್ ಅಂತ ಬರುತ್ತೆ. ಮೈಕ್ರೋಪೈಲಾರ್ ಪೋಲ್ ಅಂದ್ರೆ ಇಂಟೆಗ್ಯುಮೆಂಟ್ಸ್ ಏನಿರ್ತಾವಲ್ಲ, ಔಟರ್ ಇಂಟೆಗ್ಯುಮೆಂಟ್ಸ್, ಇನ್ನರ್ ಇಂಟೆಗ್ಯುಮೆಂಟ್ಸ್ ಎಲ್ಲಾ ಪಾರ್ಟ್ ಅನ್ನ ಕವರ್ ಮಾಡಿರ್ತವೆ ನ್ಯೂಸೆಲ್ಲಸ್. ಓಕೆ, ಇಂಟೆಗ್ಯುಮೆಂಟ್ ವಿಚ್ ಕವರ್ಸ್ ಆಲ್ ದಿ ಪಾರ್ಟ್ ಆಫ್ ನ್ಯೂಸೆಲಸ್ ಎಕ್ಸೆಪ್ಟ್ ಎಟ್ ದಿ ಟಿಪ್. ಟಿಪ್ ಪೋರ್ಷನ್ ಗೆ ನ್ಯೂಸೆಲಸ್ ಇವನ್ ಇಂಟೆಗ್ಯುಮೆಂಟ್ಸ್ ಕವರ್ ಆಗಿರುವುದಿಲ್ಲ. ಹಾಗಾಗಿ ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. That space is nothing but here micropylar pole. So integuments which are present at the nucellus part except at the tip portion, ಈ ಪೋರ್ಷನ್ ಅಲ್ಲಿ ಇರೋದಿಲ್ಲ ನ್ಯೂಸೆಲಸ್. ಹಾಗಾಗಿ ಇದನ್ನ ಏನಂತ ಕರೀತಾರೆ? ಮೈಕ್ರೋಪೈಲಾರ್ ಪೋಲ್ ಅಂತಾರೆ. ಮೈಕ್ರೋಪೈಲಾರಿನ ಪೋಲಿನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಚಲಾಜಲ್ ಪೋಲ್ ಪ್ರೆಸೆಂಟ್ ಇರ್ತದೆ. ಚಲಾಜಲ್ ಪೋಲ್ ಅನ್ನ ಬೇಸಲ್ ರೀಜನ್ ಆಫ್ ದಿ ಓವ್ಯೂಲ್ ಅಂತ ಕೂಡ ಕರೀತಾರೆ. ಓಕೆ, ಬೇಸಲ್ ರೀಜನ್ ಚಲಾಜಲ್ ಪೋಲ್. ಬಾಡಿ ಈಸ್ ಹೈಲಮ್, ಸ್ಟಾಕ್ ಈಸ್ ಫನಿಕಲ್. ಓಕೆ, ಪ್ರೊಟೆಕ್ಷನ್ ಈಸ್ ಇಂಟೆಗ್ಯುಮೆಂಟ್, ನ್ಯೂಟ್ರಿಟಿವ್ ಟಿಶ್ಯೂ ಡಿಪ್ಲಾಯ್ಡ್ ಇನ್ ನೇಚರ್ ನ್ಯೂಸೆಲಸ್. ಓಕೆ, ಸೊ ನೆಕ್ಸ್ಟ್ ಈಸ್ ಅವರ್ ಫೀಮೇಲ್ ಗೆಮಿಟೋಫೈಟ್, ದಟ್ ಈಸ್ ನಥಿಂಗ್ ಬಟ್ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಇದಿಷ್ಟು ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ನೆಕ್ಸ್ಟ್ ಕಂಟೆಂಟ್ ಗೆ ಮೂವ್ ಆಗುವ. ಈಗ ಎಂಬ್ರಿಯೋ ಸ್ಯಾಕ್ ಒಂದು ಓವ್ಯೂಲ್ ಒಳಗಡೆ ಹೇಗೆ ಡೆವಲಪ್ ಆಯ್ತು? ಓಕೆ, ದಟ್ ಈಸ್ ಡೆವಲಪ್ಡ್ ಥ್ರೂ ಒನ್ ಪ್ರೊಸೆಸ್, ದಟ್ ಈಸ್ ಮೆಗಾ ಸ್ಪೋರೋಜೆನೆಸಿಸ್. ಓಕೆ, ವಾಟ್ ಈಸ್ ಮೆಗಾ ಸ್ಪೋರೋಜೆನೆಸಿಸ್? ಓಕೆ, ಜೆನೆಸಿಸ್ ಇಸ್ ನಥಿಂಗ್ ಬಟ್ ಫಾರ್ಮೇಶನ್ ಆಫ್ ಪ್ರೊಡಕ್ಷನ್. ಏನ್ ಪ್ರೊಡಕ್ಷನ್ ಆಗುತ್ತೆ? ಮೆಗಾಸ್ಪೋರ್. ಯಾರಿಂದ ಪ್ರೊಡ್ಯೂಸ್ ಆಗುತ್ತೆ? ಆಬ್ವಿಯಸ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಹೇಗ್ ಪ್ರೊಡ್ಯೂಸ್ ಆಯ್ತು? ಥ್ರೂ ಮಿಯೋಸಿಸ್ ಡಿವಿಷನ್. ಇದಕ್ಕೂ ಹಿಂದೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಕಲ್ತಿದ್ವಿ. ಅಲ್ಲಿ ಮೈಕ್ರೋಸ್ಪೋರ್ ಪ್ರೊಡಕ್ಷನ್ ಆಗ್ತಿತ್ತು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ, ಮಿಯೋಸಿಸ್ ಡಿವಿಷನ್ ಇಂದ. ಸೇಮ್ ಥಿಂಗ್ ಫಿಮೇಲ್ ಅಲ್ಲೂ ಕೂಡ ಮೆಗಾಸ್ಪೋರೋಜೆನೆಸಿಸ್ ಹೇಳೋ ಪ್ರೊಸೆಸ್ ಆಗುತ್ತೆ. ಇದರಲ್ಲಿ ಮೆಗಾಸ್ಪೋರ್ಸ್ ಗಳು ಡೆವಲಪ್ ಆಗ್ತದೆ. ಓಕೆ, ಯಾರಿಂದ? ಮೆಗಾಸ್ಪೋರ್ ಮದರ್ ಸೆಲ್ ಇಂದ. ಓಕೆ, ಯಾವ ಡಿವಿಷನ್ ಇಂದ? ಮಿಯೋಸಿಸ್ ಇಂದ. ಸೊ ಸೆಂಟೆನ್ಸ್ ಹೇಗೆ ಬರಿಬಹುದು ನಾವು? ಹೌ ವಿ ಕ್ಯಾನ್ ರೈಟ್ ಮೆಗಾಸ್ಪೋರೋಜೆನೆಸಿಸ್? ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ಸ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಥ್ರೂ ಮಿಯೋಸಿಸ್ ಈಸ್ ನೌನ್ ಆಸ್ ಮೆಗಾಸ್ಪೋರೋಜೆನೆಸಿಸ್. ಓಕೆ, ಹಾಗಾದ್ರೆ ಮೆಗಾಸ್ಪೋರೋಜೆನೆಸಿಸ್ ಎಲ್ಲಿ ಆಗುತ್ತೆ? ಮೆಗಾಸ್ಪೋರೋಜೆನೆಸಿಸ್ ಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ? ಓಕೆ, ಸೊ ಅದನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಎಲ್ಲಾ ಓವ್ಯೂಲಿನ ಡಯಾಗ್ರಾಮ್ ನೆನ್ಪಿಟ್ಕೋಬೇಕಂತಿಲ್ಲ. ಓಕೆ, ಸೊ ನಾವೇನ್ ಮಾಡ್ತೀವಿ ಇಲ್ಲಿ? ಓನ್ಲಿ ನಮ್ಗೆ ಫುಡ್ ಅನ್ನ ಪ್ರೊವೈಡ್ ಮಾಡ್ತಿದಾರಲ್ಲ ಓವ್ಯೂಲ್ ಅಲ್ಲಿ, ದಟ್ ಈಸ್ ನ್ಯೂಟ್ರಿಟಿವ್ ಟಿಶ್ಯೂ, ದಟ್ ವಿ ಆರ್ ಗೋಯಿಂಗ್ ಟು ಡ್ರಾ ಹಿಯರ್. ಓಕೆ, ನ್ಯೂಟ್ರಿಟಿವ್ ಟಿಶ್ಯೂ ಯಾವುದು ಓವ್ಯೂಲ್ ಅಲ್ಲಿ? ದಟ್ ಈಸ್ ಅವರ್ ನ್ಯೂಸೆಲಸ್. ಓಕೆ, ನ್ಯೂಸೆಲಸ್ ಇರುತ್ತೆ. ಸೊ ನೆಕ್ಸ್ಟ್ ಏನು? ಎರಡು ಪೋಲ್ ಇರುತ್ತೆ, ದಟ್ ವಿ ನೋ. ಒನ್ ಈಸ್ ಅವರ್ ಚಲಾಜಲ್ ಪೋಲ್, ಅನದರ್ ಒನ್ ಈಸ್ ಮೈಕ್ರೋಪೈಲಾರ್ ಪೋಲ್. ಮತ್ತೆ ಬರಿಬೇಕಂತಿಲ್ಲ, ಯು ಹ್ಯಾವ್ ಟು ರಿಮೆಂಬರ್ ಒಂದು ಚಲಾಜಲ್ ಪೋಲ್ ಇದ್ರೆ ಇನ್ನೊಂದು ಮೈಕ್ರೋಪೈಲಾರ್ ಪೋಲ್ ಇರ್ಬೋದು. ಓಕೆ, ಸೊ ಮ್ಯಾಮ್ ಇಲ್ಲಿ ಕೆಳಗಡೆ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಚಲಾಜಲ್ ಪೋಲ್ ಬರ್ದಿದ್ರಿ, ಇಲ್ಲಿ ಮೈಕ್ರೋಪೈಲಾರ್ ಪೋಲ್ ಬರೀತಿದ್ರಿ.
ಓಕೆ, ಸೊ ನಾವಾಗ್ಲೇ ಹೇಳಿದೆ ಓವ್ಯೂಲಿನ ಪೊಸಿಷನ್ ಅನಾಟ್ರೋಪಸ್ ಇರೋದಕ್ಕೆ ನಾವು ಡಯಾಗ್ರಾಮ್ ಆ ತರ ಬಿಡಿಸಿದ್ವಿ. ಓಕೆ, ಓವ್ಯೂಲ್ ಪೊಸಿಷನ್ ಸ್ಟ್ರೇಟು ಇರಬಹುದು, ಅವಾಗ ಚಲಾಜಲ್ ಪೋಲ್ ಮೇಲ್ಗಡೆನೂ ಬರ್ಬೋದು, ಹೌದಾ? ಸೊ ನೀವೇನೇ ಬರೀರಿ ಕರೆಕ್ಟ್ ಆಗಿ ಇಲ್ಲಿ ಚಲಾಜಲ್ ಪೋಲ್ ಇತ್ತಂದ್ರೆ ದಟ್ ಶುಡ್ ಬಿ ಅಂಡರ್ಸ್ಟುಡ್ ಹಿಯರ್ ಮೈಕ್ರೋಪೈಲಾರ್ ಪೋಲ್. ಓಕೆ, ಸೊ ಇಲ್ಲಿ ಎಂಡ್ ನಿಮ್ಗೆ ನೆನಪಿಟ್ಕೊಂಡ್ರೆ ಆಯ್ತು ನೀವು. ಓಕೆ, ಯಾವ್ದಾದ್ರು ಒಂದ್ ಎಂಡ್ ಅನ್ನ ನೀವು ಮೆನ್ಷನ್ ಮಾಡ್ಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ, ನ್ಯೂಸೆಲಸ್ ಫೈನಲಿ ಏನ್ ಪ್ರೊಡ್ಯೂಸ್ ಮಾಡ್ಬೇಕು ಹೇಳ್ರಿ, ಎಂಬ್ರಿಯೋ ಸ್ಯಾಕ್ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಈಸ್ ಫೀಮೇಲ್ ಗೆಮಿಟೋಫೈಟ್, ರೈಟ್? ಅದನ್ನ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನ್ಯೂಸೆಲಸ್ ಒಳಗಡೆ, ಓಕೆ, ಲಾರ್ಜ್ ಮೆಗಾಸ್ಪೋರ್ ಮದರ್ ಸೆಲ್ ಪ್ರೆಸೆಂಟ್ ಇರ್ತದೆ. ಓಕೆ, ಲಾರ್ಜ್ ಮೆಗಾಸ್ಪೋರ್ ಮದರ್ cell is present containing larger nucleus with a dense cytoplasm. ಓಕೆ, ಲಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ, ಸೈಜ್ ಅಲ್ಲೂ ಲಾರ್ಜ್ ಇರ್ತದೆ, ಸೈಟೋಪ್ಲಾಸಮ್ ಕಂಟೆಂಟ್ ರಿಚ್ ಇರ್ತದೆ. ಅದಕ್ಕೆ ಏನಂತ ಕರೀತಾರೆ, ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರೀತಾರೆ. ಸೊ ಇದು ಏನಾಗ್ಬೇಕು, ಮುಂದೆ ಹೋಗಿ ಮಿಯೋಸಿಸ್ ಡಿವಿಷನ್ ಹೋಗುತ್ತೆ. ಓಕೆ, ಮಿಯೋಸಿಸ್ ಡಿವಿಷನ್ ಹೋದ ತಕ್ಷಣ ನಮಗ್ ಗೊತ್ತು ಮಿಯೋಸಿಸ್ ಈಸ್ ರಿಡಕ್ಷನಲ್ ಡಿವಿಷನ್ ಅದು. ಓಕೆ, ಒಂದ್ ಸೆಲ್ ಡಿವೈಡ್ ಆದ್ರೆ 4 ಸೆಲ್ ಬರ್ತದೆ, ಹೌದಾ? ಇಲ್ಲೇನಾಗತ್ತೆ, ಒಂದೇ ಸಲ 4 ಸೆಲ್ಗಳ ಫಾರ್ಮೇಶನ್ ಆಗುದಿಲ್ಲ. ಫಸ್ಟ್ 2 ಸೆಲ್ ಪ್ರೊಡಕ್ಷನ್ ಆಗಿ ನೆಕ್ಸ್ಟ್ 4 ಸೆಲ್ಗಳ ಪ್ರೊಡಕ್ಷನ್ ಆಗ್ತದೆ. ಓಕೆ, ಸೊ ಇಲ್ಲೇನ್ ಮಾಡ್ಬೇಕು, ನ್ಯೂಸೆಲಸ್ ಮತ್ ಬಿಡಿಸ್ಬೇಕು. ಓಕೆ, ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಆದಾಗ ನಾನು ಅವಾಗ್ಲೇ ಅಂದೆ ಒಂದೇ ಸಲ 4 ಸೆಲ್ಗಳು ಬರೋದಿಲ್ಲ, ಫಸ್ಟ್ 2 ಸೆಲ್ ಡಿವೈಡ್ ಆಗ್ತದೆ ಈ ತರ. ಇಲ್ಲಿ 2 ಸೆಲ್ ಡಿವೈಡ್ ಆಗಿದೆ ಅಲ್ಲ, ಇದಕ್ಕೆ ಏನಂತ ಕರೀತಾರೆ, 2 ಸೆಲ್ಗೆ ಮೆಗಾಸ್ಪೋರ್. 2 ರೆಫರ್ಸ್ ಟು ಹಿಯರ್, ಡಯಾಡ್, ಡಯಾ ರೆಫರ್ಸ್ ಟು 2, ಇದಕ್ಕೆ ಮೆಗಾಸ್ಪೋರ್ ಡಯಾಡ್ ಅಂತಾರೆ. ಮುಂದೆ ಮೆಗಾಸ್ಪೋರ್ ಡಯಾಡ್ ಇಂದ ಇದೇ ಡಿವಿಷನ್ ಇಂದನೆ, ಮಿಯೋಸಿಸ್ ಡಿವಿಷನ್ ಇಂದನೆ ಫೈನಲಿ ದೇ ಆರ್ ಗೋಯಿಂಗ್ ಟು ಫಾರ್ಮ್ 4 ಮೆಗಾಸ್ಪೋರ್ಸ್. ಓಕೆ, 4 ಮೆಗಾಸ್ಪೋರ್ಸ್ ಗಳ ಡೆವಲಪ್ಮೆಂಟ್ ಆಗ್ತದೆ. ಓಕೆ, ಇಲ್ಲಿ 1 2 3 and 4. ಓಕೆ, 4 ಸೆಲ್ಗಳು ಫಾರ್ಮೇಶನ್ ಆಗಿರೋದ್ರಿಂದ ಇವುಗಳಿಗೆ ಏನಂತ ಕರೀತಾರೆ, ಮೆಗಾಸ್ಪೋರ್ ಟೆಟ್ರಾಡ್. ಟೆಟ್ರಾ ರೆಫರ್ಸ್ ಟು 4. ಓಕೆ, ಇಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಮೆಗಾಸ್ಪೋರೋಜೆನೆಸಿಸ್ಗೂ ಮೈಕ್ರೋಸ್ಪೋರೋಜೆನೆಸಿಸ್ಗೂ ಡಿಫ್ರೆನ್ಸ್ ಮೇನ್ ಏನಂದ್ರೆ, ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಡಿವೈಡ್ ಆಗಿ ಮಿಯಾಟಿಕಲಿ ಡಿವೈಡ್ ಆದಾಗ ಮೆಗಾಸ್ಪೋರ್ ಟೆಟ್ರಾಡ್ ಏನೋ ಬರ್ತದೆ, ಆದ್ರೆ ಎಲ್ಲಾ 4 ಟೆಟ್ರಾಡ್ಗಳು ಫಂಕ್ಷನ್ ಇರುವುದಿಲ್ಲ. ಓಕೆ, ಇಲ್ಲಿ ಒಂದು ಮಾತ್ರ ಫಂಕ್ಷನಲ್ ಇರ್ತದೆ, ರಿಮೈನಿಂಗ್ 3 ಏನಾಗ್ಬಿಡುತ್ತದೆ ಅಂದ್ರೆ ಡಿಜನರೇಟ್ ಆಗಿ ಹೋಗುತ್ತೆ. ಓಕೆ, ಬಟ್ ಮೈಕ್ರೋಸ್ಪೋರೋಜೆನೆಸಿಸ್ ಅಲ್ಲಿ ಏನಾಗ್ತಿತ್ತು, ಎಲ್ಲಾ ಮೈಕ್ರೋಸ್ಪೋರ್ಗಳು ಏನಿರ್ತಿದ್ವು, ಫಂಕ್ಷನ್ ಇರ್ತಿದ್ವು, 4ಕ್ಕೆ 4 ಪ್ರೆಸೆಂಟ್ ಇರ್ತಿತ್ತು, ಡಿಜನರೇಟ್ ಆಗ್ತಿರ್ಲಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೋಬೇಕು. ಓಕೆ, 3 ಮೆಗಾಸ್ಪೋರ್ಸ್ ಗಳೇನಾಗ್ಬಿಡ್ತದೆ, ಡಿಜನರೇಟ್ ಆಗ್ಬಿಡ್ತದೆ, ಅವು ಫಂಕ್ಷನ್ ಲೆಸ್. ಓಕೆ, ಹಾಗಾಗಿ ಅವು ಡಿಜನರೇಟ್ ಆಗುತ್ತೆ. ಯಾವುದೋ ಒಂದು ಫಂಕ್ಷನ್ ಇರುವಂತ ಮೆಗಾಸ್ಪೋರು ಮುಂದೆ ಡಿವಿಷನ್ ಹೋಗುತ್ತೆ, ಆ ಡಿವಿಷನ್ ಇಂದ ಎಂಬ್ರಿಯೋ ಸ್ಯಾಕ್ ಗಳ ಫಾರ್ಮೇಶನ್ ಆಗ್ತದೆ. ಓಕೆ, ಈ ತರ ಮೆಗಾಸ್ಪೋರ್ ಮದರ್ ಸೆಲ್ ಇಂದ, ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಓಕೆ ಮೆಗಾಸ್ಪೋರ್ ಪ್ರೊಡಕ್ಷನ್ ಆಯ್ತು, 4 ಮೆಗಾಸ್ಪೋರ್ ಪ್ರೊಡಕ್ಷನ್ ಆದ್ರೂ ಕೂಡ ಓಕೆ ಓನ್ಲಿ ಒನ್ ಫಂಕ್ಷನ್ ಮೆಗಾಸ್ಪೋರ್ ವಿಲ್ ಗೋಯಿಂಗ್ ಟು ಫಾರ್ಮ್ ಎಂಬ್ರಿಯೋ ಸ್ಯಾಕ್. ದಟ್ ಈಸ್ ವೈ ಈ ಡೆವಲಪ್ಮೆಂಟ್ ಒಂದು ಹೆಸರಿದೆ. ದಟ್ ಡೆವಲಪ್ಮೆಂಟ್ ಇಸ್ ನೋನ್ ಆಸ್ monosporic development. Okay, what is monosporic development? Mono refers to single. Okay, single megaspore mother cell okay is undergoing or it forms 4 megaspore tetrads, but only one is functional. That is why this one functional megaspore will going to form what? Embryo sac. That is why it is known as monosporic development. Okay, so ಏನ್ ಬರಿಬಹುದು,
Single megaspore mother cell will going to form megaspore tetrad. Okay, 4 megaspores. Okay, megaspore tetrad anta baribodu. Megaspore tetrad in which single megaspore is functional, that is going to form embryo sac. That is why this development is known as what? Monosporic development. Okay, so ಇದ್ರ ನಂತರ ಏನಾಗುತ್ತೆ ಹಾಗಾದ್ರೆ? ಈ 4 ಅಂತೂ ನಾನ್ ಫಂಕ್ಷನಲ್ ಇದ್ವು, ಇಲ್ಲಿಂದ ಜಾಗ ಖಾಲಿ ಮಾಡಿದ್ರು, ಡಿಜನರೇಟ್ ಆಯ್ತು. ಹಾಗಾದ್ರೆ ಓನ್ಲಿ 1 ಏನು ಉಳಿತು ಇಲ್ಲಿಗ? ಫಂಕ್ಷನಲ್ ಮೆಗಾಸ್ಪೋರ್ ಉಳಿತು, ಸಿಂಗಲ್ ಮೆಗಾಸ್ಪೋರ್ ಉಳಿತು. ಹೌದಾ? ಈ ಸಿಂಗಲ್ ಮೆಗಾಸ್ಪೋರ್ ಇಲ್ಲೇನಾಗತ್ತೆ? ಕಂಟಿನ್ಯೂಸ್ ಮೈಟಾಟಿಕ್ ಡಿವಿಷನ್ಗೆ ಹೋಗ್ತಾವು. ಓಕೆ, ಕಂಟಿನ್ಯೂಸ್ ಯಾವ ಡಿವಿಷನ್ ಆಗುತ್ತೆ ಅದರಲ್ಲಿ? ಮೈಟಾಸಿಸ್ ಡಿವಿಷನ್ ಆಗುತ್ತೆ. ಬಟ್ ಸ್ಪೆಷಾಲಿಟಿ ಏನಂದ್ರೆ, ಯಾವುದೇ ಡಿವಿಷನ್ ಆಗುವಾಗ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿದ ತಕ್ಷಣ ಸೆಲ್ ವಾಲ್ ಫಾರ್ಮೇಶನ್ ಆಗ್ಬಿಡುತ್ತೆ ಪಟಾಪಟ್. ಓಕೆ, ಕ್ವಿಕ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಾ ಹೋದಂಗೆ ಸೆಲ್ ವಾಲ್ ಏನಾಗ್ತಾ ಹೋಗ್ತದೆ? ಫಾರ್ಮೇಶನ್ ಆಗುತ್ತೆ. ಇಟ್ ಇಸ್ ನಾರ್ಮಲ್. ಬಟ್ ಹಿಯರ್ ಇಟ್ ಇಸ್ ಸ್ಪೆಷಲ್. ಓಕೆ, ಇಲ್ಲೇನಾಗತ್ತಂದ್ರೆ ಅಪ್ ಟು ಒಂದು 8 ಸ್ಟೇಜ್ ತಲುಪು ತನಕ ಮಾತ್ರ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗುತ್ತೆ, ಸೆಲ್ ವಾಲ್ ಫಾರ್ಮೇಶನ್ ಆಗೋದೇ ಇಲ್ಲ. ಓಕೆ, ಹಾಗಾಗಿ ಇದನ್ನ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಕೂಡ ಕರೀತಾರೆ. ಸೊ 2ನೇ ಟರ್ಮ್ ಯಾವ್ದು ನೆನ್ಪಿಟ್ಕೋಬೇಕು ನೀವು? ದಟ್ ಈಸ್, ಇವೆಲ್ಲ ಒಂದೊಂದು ಮಾರ್ಕಿಗೆ ಕೇಳ್ತಾರೆ, ಆಯ್ತಾ? ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂದ್ರೆ ಏನು? ಸಿಂಗಲ್ ಮೆಗಾಸ್ಪೋರ್ ಅಂಡರ್ಗೋ ಓನ್ಲಿ ಕ್ಯಾರಿಯೋಕೈನಸಿಸ್. ಕ್ಯಾರಿಯೋಕೈನಸಿಸ್ ಅಂದ್ರೆ ಓನ್ಲಿ ಡಿವಿಷನ್ ಆಫ್ ನ್ಯೂಕ್ಲಿಯಸ್. Caryon refers to nucleus, kinesis refers to division. Okay, so single megaspore only undergo karyokinesis, and that is not followed by, okay, ಕ್ಯಾರಿಯೋಕೈನಸಿಸ್ ಆಗುತ್ತೆ, ಬಟ್ ಸೆಲ್ ವಾಲ್ ಫಾರ್ಮೇಶನ್ ಆಗುದಿಲ್ಲ. ಅದಕ್ಕೆ ಏನಂತಾರೆ? ಇದು ಕ್ಯಾರಿಯೋಕೈನಸಿಸ್ ಅಂತಾರೆ. ಸೆಲ್ ಫಾರ್ಮೇಶನ್ ಏನಂತಾರೆ? ಸೈಟೋಕೈನಸಿಸ್ ಅಂತಾರೆ. ಓಕೆ, ಸೊ ವಾಟ್ ಈಸ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್? Megaspore undergo, single megaspore, functional megaspore undergo nuclear division, that is karyokinesis, but that is not followed by cell formation, that is cytokinesis. Karyokinesis is not followed by cytokinesis. Therefore, that type of division is known as what? Free nuclear division. Okay, so megasporogenesis process ಅಲ್ಲಿ ಇವಿಷ್ಟು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ನೀವು. ಅದರಲ್ಲಿ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂದ್ರೆ ಏನು, ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂದ್ರೆ ಏನು, ಇವೆಲ್ಲ ಬರೆಯೋದಕ್ಕೆ ಮಾರ್ಕ್ಸ್ ಇರ್ತದೆ. ಇವನ್ 1 ಮಾರ್ಕ್ ಆದ್ರೂ ಕೇಳಬಹುದು, ಇವನ್ ಎಕ್ಸ್ಪ್ಲನೇಷನ್ ಎಂಟೈರ್ ಕೇಳಿದ್ರು ಅಂದ್ರೂ ಕೂಡ ಈ ಪಾಯಿಂಟ್ಸ್ ಗಳನ್ನ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಓಕೆ ಓಕೆ, ಇದು ಮತ್ತೆ ಬ್ಯಾಕ್ ಸ್ಟೋರಿ ಬರೋಣ. ಸಿಂಗಲ್ ಮೆಗಾಸ್ಪೋರ್ ಬಂತು. ಈಗ ಏನಂದ್ರೆ ನಾನು, ಕಂಟಿನ್ಯೂಸ್ ಮೈಟಾಸಿಸ್ ಡಿವಿಷನ್ ಆಗುತ್ತೆ, ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಸೊ ಮೈಟಾಟಿಕ್ ಡಿವಿಷನ್ ಆದಾಗ ಯಾವಾಗ್ಲೂ ಇಕ್ವೇಷನಲ್ ಡಿವಿಷನ್, ಅದು ಒಂದಿದ್ರೆ 2 ಸೆಲ್ಲೇ ಬರ್ತದೆ. ಓಕೆ, ಸೇಮ್ ಥಿಂಗ್ ಇಲ್ಲೂ ಕೂಡ 2 ನ್ಯೂಕ್ಲಿಯೈಗಳು, ಅಂದ್ರೆ ಒಂದು ನ್ಯೂಕ್ಲಿಯಸ್ 2 ನ್ಯೂಕ್ಲಿಯೈ ಆಗಿ ಡಿವೈಡ್ ಆಗುತ್ತೆ. ಅಪೋಸಿಟ್ ಪೋಲಿಗೆ ಹೋಗಿ ಅವು ರೀಚ್ ಆಗ್ತವೆ. 1ನೇ ಮೈಟಾಟಿಕ್ ಡಿವಿಷನ್ ಅಲ್ಲಿ ಅಪೋಸಿಟ್ ಪೋಲಿಗೆ ಹೋಗಿ ಮೆಗಾಸ್ಪೋರ್ಸ್ ಕೂತ್ಕೋತು. ಓಕೆ, ಸೊ ಈಗ ನಾವು ಅದನ್ನ ಮೆಗಾಸ್ಪೋರ್ಸ್ ಅಂತ ಕರೆಯಲ್ಲ. ಮುಂದೆ ಹೋಗೋದೇನ್ ಫಾರ್ಮೇಶನ್ ಮಾಡಬೇಕು? ಫೈನಲಿ ಎಂಬ್ರಿಯೋಸೈಕಮ್ ಫಾರ್ಮೇಶನ್ ಮಾಡಬೇಕು. ಓಕೆ, ಹಾಗಾಗಿ ನಾವು ಇದಕ್ಕೆ ಏನಂತ ಹೇಳಿ ಕರಿತೀವಿ? ಸ್ಟೇಜಿಗೆ 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಓಕೆ, ಸೊ 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್. ಮತ್ತಿದು ಮೈಟಾಸಿಸ್ ಹೋಗುತ್ತೆ, ಸೆಕೆಂಡ್ ಮೈಟಾಸಿಸ್ ಡಿವಿಷನ್ ಹೋಗುತ್ತೆ. ಇಲ್ಲಿ 2 ಇರೋದೇನಾಗುತ್ತೆ? ಇಲ್ಲಿ 1 ಇರೋದು 2 ನ್ಯೂಕ್ಲಿಯಸ್ ಆಗುತ್ತೆ. ಇಲ್ಲಿರೋ 1 ನ್ಯೂಕ್ಲಿಯಸ್ 2 ಆಗಿ ಡಿವೈಡ್ ಆಗುತ್ತೆ. ಟೋಟಲ್ 4 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಇಲ್ಲೆಲ್ಲೂ ಸೆಲ್ ವಾಲ್ ಫಾರ್ಮೇಶನ್ ಇಲ್ಲ, ಯಾಕಂದ್ರೆ ಇದು ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಓಕೆ, ಸೊ 2ನೇ ಸ್ಟೆಪ್ ಆಯ್ತು. ಮತ್ತೆ ಎಲ್ಲಿ ತನಕ ಹೇಳಿದ್ದೆ ನಾನು? ಅಪ್ ಟು 8 ಸ್ಟೇಜ್ ತನಕ ತಲುಪಬೇಕು. ಮತ್ತೆ ಅಗೇನ್ 3rd ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಇಯರ್ 2 ಇರೋದು ಮೈಟಾಸಿಸ್ ಆಗ್ತಾ ಇದೆ, ಈಕ್ವಲಿ ಡಿವೈಡ್ ಆಗುತ್ತೆ, 4 ಆಗುತ್ತೆ. ಇಲ್ಲಿ 2 ಇರೋದು ಮತ್ತೆ 4 ಆಗುತ್ತೆ. ಇದಕ್ಕೆ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಅಂತ ಆಗತ್ತೆ. ಸೊ ಇಲ್ಲಿ ಏನಾಗ್ಬಿಡತ್ತೆ? ಮತ್ತೆ ನ್ಯೂಕ್ಲಿಯಸ್ ಡಿವೈಡ್ ಆಗುದಿಲ್ಲ, ಇಲ್ಲಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿದೆ ಅಂತ ಅಂದ್ರೆ ಮೀನಿಂಗ್ ಏನು? ಈಗ ಸೈಟೋಕೈನಸಿಸ್ ಫಂಕ್ಷನ್ ಸ್ಟಾರ್ಟ್ ಮಾಡ್ತದೆ. ಇಲ್ಲಿ ಏನ್ 4 8 ಆಗಿದ್ದಲ್ಲ, 8 ಆಗಿದ ತಕ್ಷಣ ಇಲ್ಲಿ ಎಲ್ಲಾ ನ್ಯೂಕ್ಲಿಯಸ್ಗೆ ಸೆಲ್ ವಾಲ್ಗಳು ಫಾರ್ಮೇಶನ್ ಆಗಿ ಸ್ಟಾಪ್ ಮಾಡ್ಬಿಡ್ತಾವ ಪ್ರೊಸೆಸ್. ಹಾಗಾಗಿ ಒಂದು ಮ್ಯಾಚೋರ್ಡ್ ಎಂಬ್ರಿಯೋ ಸ್ಯಾಕ್ ಎಷ್ಟು ನ್ಯೂಕ್ಲಿಯಸ್ ಅನ್ನ ಹೊಂದಿದೆ ಅಂತ ಕೇಳಿದ್ರೆ
8 ನ್ಯೂಕ್ಲಿಯೇಟೆಡ್ ಕಂಡೀಷನ್ಸ್ ಅದರಲ್ಲಿ ಪ್ರೆಸೆಂಟ್ ಇರ್ತದೆ. 8 ನ್ಯೂಕ್ಲಿಯಸ್ ಕಂಡೀಷನ್ಸ್ ಇರ್ತವೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನಾ ಏನಂದೆ, ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದೆ, ಹೌದಾ? ಹಾಗಾದ್ರೆ ಹೇಗಾಗುತ್ತೆ ದಟ್ ವಿ ಹ್ಯಾವ್ ಟು ಸ್ಟಡಿ. ಓಕೆ, ಸೊ 8 ನ್ಯೂಕ್ಲಿಯಸ್ ಗಳಿಗೆ ಹೇಗೆ ಸೆಲ್ ವಾಲ್ಗಳ ಫಾರ್ಮೇಶನ್ ಆಗುತ್ತೆ, ಓಕೆ, ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಬಿಫೋರ್ ದಟ್ ಮತ್ತೊಮ್ಮೆ ನಾನು ಅದು 8 ನ್ಯೂಕ್ಲಿಯೇಟೆಡ್ ಆಗಿದೆ ಅಲ್ಲ, ಅದನ್ನ ಇನ್ನೊಮ್ಮೆ ಬಿಡಿಸ್ತೇನೆ ಆಯ್ತಾ ಇಲ್ಲಿ. ಓಕೆ, ದಿಸ್ ಇಸ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್. ಈಗ ಏನಾಗುತ್ತೆ, ಸೈಟೋಕೈನಸಿಸ್ ಫಾಲೋ ಆಗುತ್ತೆ. ಓಕೆ, ಸೊ ಸೈಟೋಕೈನಸಿಸ್ ಫಾಲೋ ಆದಾಗ 8 ನ್ಯೂಕ್ಲಿಯಸ್ ಅಲ್ಲಿ 6 ಸೆಲ್ಗಳಿಗೆ ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಓಕೆ, 6 ನ್ಯೂಕ್ಲಿಯಸ್ ಗಳಿಗೆ ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಹೇಗಂದ್ರೆ ಇಲ್ಲಿ ನೋಡಿ, ಇದು ಎಂಬ್ರಿಯೋ ಸ್ಯಾಕಿಂದ ಸ್ಟ್ರಕ್ಚರ್, ಹೌದಾ? ಇಲ್ಲಿ 1 2 3 4 ಸೆಲ್ಸ್ ಅಲ್ಲಿ 3 ಸೆಲ್ ಒಟ್ಟಿಗೆ ಕೂಡ್ಕೊಳ್ತವೆ ಈ ತರ. ಓಕೆ, 3 ಸೆಲ್ಗಳು ಒಟ್ಟಿಗೆ ಕೂತ್ಕೊಳ್ತವೆ. ಇಲ್ಲೂ ಅಷ್ಟೇ, ಈ ಪೋಲಲ್ಲಿ 3 ಸೆಲ್ಗಳು ಒಂದ್ ಕಡೆ ಸೇರ್ಕೊಳ್ತವೆ. ಓಕೆ, ಇಲ್ಲೊಂದು ನ್ಯೂಕ್ಲಿಯೈ ಉಳಿತು, ಇಲ್ಲೊಂದು ನ್ಯೂಕ್ಲಿಯೈ ಹೋಯ್ತು. ಇವೆರಡು ಸೆಂಟರಿಗೆ ಹೋಗಿ ಪ್ಲೇಸ್ ಆಗ್ತವೆ. ಸೆಂಟರಿಗೆ ಹೋಗಿ ಈ ತರ ಪ್ಲೇಸ್ ಆಗ್ತವೆ, ಒಂದೇ ಸೆಲ್ ಆಗಿ ಕನ್ವರ್ಟ್ ಆಗ್ತವೆ. ಒಂದೇ ಸೆಲ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ ಈಗ? ಉಳಿದಿರುವಂತೆ 2 ನ್ಯೂಕ್ಲಿಯಸ್. ಹಾಗಾಗಿ ಈ ಸೆಲ್ ಅನ್ನ ಸೆಂಟ್ರಲ್ ಸೆಲ್ ಅಂತ ಕರೀತಾರೆ. ಓಕೆ, ಸೆಂಟ್ರಲ್ ಸೆಲ್ ಅಲ್ಲಿರುವಂತ ನ್ಯೂಕ್ಲಿಯಸ್ ಕಂಡೀಷನ್ ಎಷ್ಟು ಹೇಳಿ? 2n, ಡಿಪ್ಲಾಯ್ಡ್. ಓಕೆ, ಇಲ್ಲಿ 3 ಹೋಯ್ತು, ಇಲ್ಲಿ 3 ಹೋಯ್ತು, ಹೌದಾ? ಹಾಗಾದ್ರೆ ಅವುಗಳಿಗೆ ಏನೆಲ್ಲ ಅಂತ ಕರಿಬಹುದು? ಹೆಸರಿಡಬೇಕು ಆಬ್ವಿಯಸ್ಲಿ. ಸೊ ನಾವೇನ್ ಮಾಡ್ತೀವಿ ಇಲ್ಲಿ, ಫಸ್ಟಿಗೆ ಈ ಮೇಲ್ಗಡೆ ಪೊಸಿಷನ್ ಅನ್ನ ನಾವು ಚಲಾಜಲ್ ಪೋಲ್ ಅಂತ ಮೆನ್ಷನ್ ಮಾಡ್ಬಿಡ್ತೀವಿ. ಓಕೆ, ಅಪೋಸಿಟ್ ಇರೋದು ಯಾವಾಗ್ಲೂ ಮೈಕ್ರೋಪೈಲಾರ್ ಪೋಲ್. ಓಕೆ, ಸೊ ಚಲಾಜಲ್ ಪೋಲ್ ಅಲ್ಲಿರುವಂತ 3 ಸೆಲ್ಗಳ ಹೆಸರು, 3 ಸೆಲ್ಲಿನ ಹೆಸರು ಏನಂದ್ರೆ ಸೇಮ್, ಆಂಟಿ ಪೋಡಲ್ ಸೆಲ್ಸ್. ಮತ್ತೆಲ್ಲವೂ ಹೆಪ್ಲಾಯ್ಡ್ ಇರ್ತವೆ, 3 ಕೂಡ ಹೆಪ್ಲಾಯ್ಡ್ ಅಂದ್ರೆ ಎನ್ ಇರ್ತವೆ. ನೇಚರ್ ಏನ್ ಹೇಳಿ? ಎನ್. ಇದು ಎನ್, ಇದು ಎನ್, ಇದು ಎನ್. ಓಕೆ, ಸೊ ಆಂಟಿಪೋಡಲ್ ಸೆಲ್ಸ್ ನೇಚರ್ ಹೆಪ್ಲಾಯ್ಡ್, ಬಟ್ ಸೆಂಟ್ರಲ್ ಸೆಲ್ ಇನ್ ನೇಚರ್ ಡಿಪ್ಲಾಯ್ಡ್. 2 ನ್ಯೂಕ್ಲಿಯಸ್ ಇದೆ, 2 ನ್ಯೂಕ್ಲಿಯಸ್ ಒಂದೇ ಸೆಲ್. ಓಕೆ, ದಟ್ ಇಸ್ ವೈ ಇಟ್ ಇಸ್ ಡಿಪ್ಲಾಯ್ಡ್. ಈ ನ್ಯೂಕ್ಲಿಯೈಗೆ ಏನಂತ ಕರೀತಾರೆ ಅಂದ್ರೆ ಪೋಲಾರ್ ನ್ಯೂಕ್ಲಿಯೈ ಅಂತ ಕರೀತಾರೆ. ದಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಇಲ್ಲಿ ಬರೋದಾದ್ರೆ ಮೈಕ್ರೋಪೈಲಾರ್ ಪೋಲ್ ಅಲ್ಲಿ ಇಲ್ಲೊಂದು ಸೆಲ್ ಇದೆ, ಸೈಡಿಗೆ ಒಂದು ಸೆಲ್ ಇದೆ ನೋಡಿ. ಈ 2 ಸೆಲ್ಗೆ ಸಿನರ್ಜಿಡ್ಸ್ ಅಂತ ಕರೀತಾರೆ. ಓಕೆ, ಇದು ಮಧ್ಯದಲ್ಲಿರುವ ಸೆಲ್ಲಿಗೆ ಎಗ್ ಸೆಲ್ ಅಂತ ಕರೀತಾರೆ. ಓಕೆ, ಈ ಸಿನರ್ಜಿಡ್ ಸೆಲ್ಲಿನ ಒಳಗಡೆ ಈ ತರ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರ್ತವೆ. ಓಕೆ, ಈ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಏನಂತ ಕರೀತಾರೆ ಅಂದ್ರೆ ಫಿಲಿಫಾರ್ಮ್ ಅಪಾರಟಸ್ ಅಂತ ಕರೀತಾರೆ. ಓಕೆ, ಈ ಫಿಲಿಫಾರ್ಮ್ ಅಪಾರಟಸ್ ನ ಡ್ಯೂಟಿ ಏನಂದ್ರೆ ಪೋಲನ್ ಟ್ಯೂಬ್ ಏನ್ ಫಾರ್ಮೇಶನ್ ಆಗಿರುತ್ತಲ್ಲ, ಆ ಪೋಲನ್ ಟ್ಯೂಬ್ ಅಲ್ಲಿ ಇರುವಂತ ಮೇಲ್ ಗ್ಯಾಮೆಟ್ಸ್ ಫಿಮೇಲ್ ಗ್ಯಾಮೆಟಿಗೆ ಬಂದು ಸೇರ್ಬೇಕು ಅಂದ್ರೆ ಅದಕ್ಕೆ ಯಾರಾದ್ರೂ ಒಬ್ರು ರೂಟ್ ತೋರ್ಸೋರು ಇರ್ಬೇಕು, ಹೌದಾ? ಸೊ ಆ ಮೇಲ್ ಗ್ಯಾಮಿಟ್ ಸಿನರ್ಜಿಡ್ಗೆ ಬರುವ ಹಾಗೆ ಅದು ನೋಡ್ಕೊಳ್ತದೆ. ಓಕೆ, ಯಾರು? ಫಿಲಿಫಾರ್ಮ್ ಅಪಾರಟಸ್. ನಂತರ ಎಗ್ ಸೆಲ್ಲಿಗೆ ಹೋಗಿ ಜಾಯ್ನ್ ಆಗಿ ಡಿವಿಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಫ್ಯೂಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಮುಂದೋಗೋದು ಎಗ್ ಸೆಲ್ಲಿಗೆ ರೀಚ್ ಆಗ್ಬೇಕು, ಹೌದಾ? ಸೊ ಅದು ರೀಚ್ ಆಗ್ಬೇಕಂದ್ರೆ ಸಿನರ್ಜಿಡ್ಸ್ ಹತ್ರ ಬರ್ಬೇಕು. ಓಕೆ, ಸಿನರ್ಜಿಡ್ಸ್ ಹತ್ರ ಹೇಗ್ ಬರ್ತದೆ? ಪೋಲನ್ ಟ್ಯೂಬ್ ಥ್ರೂ ಫಿಲಿಫಾರ್ಮ್ ಅಪಾರಟಸ್. ಇಲ್ಲಿ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಫಿಲಿಫಾರ್ಮ್ ಅಪಾರಟಸ್? ಓಕೆ, ಫಿಲಿಫಾರ್ಮ್ ಅಪಾರಟಸ್ ನ ಡ್ಯೂಟಿ ಏನಂದ್ರೆ ಇಟ್ ವಿಲ್ ಗೈಡ್ ದಿ ಪೋಲನ್ ಟ್ಯೂಬ್ towards synergids. It will guide the pollen tube towards the synergids. Synergids ಇಂದ ಮುಂದೆ ಎಗ್ ಸೆಲ್ಲಿಗೆ ಹೋಗಿ ಫರ್ಟಿಲೈಸೇಷನ್ ಪ್ರೊಸೆಸ್ ಆಗುತ್ತೆ. ಹಾಗಾಗಿ ಫಿಲಿಫಾರ್ಮ್ ಅಪಾರಟಸ್ is a finger like structure present inside the synergids. ಫಂಕ್ಷನ್ ಏನು? It will guide the pollen tube towards the synergids part. ಓಕೆ, ಅದ್ ನೆನ್ಪಿಟ್ಕೋಬೇಕು. ಎಗ್ ಸೆಲ್ ಮತ್ತೆ ಸಿನರ್ಜಿಡ್ಸ್, 2 ಸಿನರ್ಜಿಡ್ ಮತ್ತು 1 ಎಗ್ ಸೆಲ್ ಅನ್ನ ನಾವು ಎಗ್ ಅಪಾರಟಸ್ ಅಂತ ಕೂಡ ಕರಿತೀವಿ. ವಾಟ್ ಈಸ್ ಎಗ್ ಅಪಾರಟಸ್? 2 synergids, 1 egg cell is known as egg apparatus. ಆಮೇಲೆ ಇವೆಲ್ಲದರ ನೇಚರ್ ಕೂಡ ಏನಿರ್ತವೆ? ಸಿನರ್ಜಿಡ್ದು ಹೆಪ್ಲಾಯ್ಡ್ ಇರುತ್ತೆ, ಎಗ್ ಸೆಲ್ ಇಂದು ಹೆಪ್ಲಾಯ್ಡ್ ಇರುತ್ತೆ.
ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು, ಎಲ್ಲವೂ ಹೆಪ್ಲಾಯ್ಡೆ ಎಕ್ಸೆಪ್ಟ್ ಸೆಂಟ್ರಲ್ ಸೆಲ್ ಅಥವಾ ಪೋಲಾರ್ ನ್ಯೂಕ್ಲಿಯರ್, ಇದು ಯಾವಾಗ್ಲೂ ಡಿಪ್ಲಾಯ್ಡ್ ಇರುತ್ತೆ. ಓಕೆ, ಮತ್ತೊಂದು ಕ್ವಶನ್ ಏನಂದ್ರೆ, ಈ ಮೈಕ್ರೋಪೈಲಾರ್ ಪೋಲ್ ಮತ್ತೆ ಚಲಾಜಲ್ ಪೋಲ್ ಇವುಗಳಲ್ಲಿ ಇರುವಂತ ಸೆಲ್ ಅನ್ನ ನೆನಪಿಟ್ಕೊಳ್ಳೋದು ಹೇಗೆ? ಓಕೆ, ಮೈಕ್ರೋಪೈಲಾರ್ ಪೋಲ್ ಅಲ್ಲಿ ಸಿನರ್ಜಿಡ್ಸೇ ಇರಬೇಕು ಮತ್ತೆ ಎಕ್ಸ್ ಸೆಲ್ಲೇ ಇರಬೇಕು. ಓಕೆ, ಇಲ್ಲಿ ನೀವು ಆಂಟಿಪೋಡಲ್ ಸೆಲ್ಸ್ ಬರೀರಿ, ಬರುವುದಿಲ್ಲ. ಅದೇ ರೀತಿ ಚಲಾಜಲ್ ಪೋಲ್ ಅಲ್ಲಿ ಯಾವಾಗ್ಲೂ ಆಂಟಿಪೋಡಲ್ ಸೆಲ್ಸ್ ಇರಬೇಕು. ಹೌ ವಿ ಕ್ಯಾನ್ ರಿಮೆಂಬರ್? ಓಕೆ, ಯು ಕ್ಯಾನ್ ರಿಮೆಂಬರ್ ವಿತ್ ಒನ್ ಟ್ರಿಕ್, ದಟ್ ಈಸ್ MSc ಅಂತ ಒಂದು ಕೋರ್ಸ್ ಇದೆ, ಮಾಸ್ಟರ್ ಆಫ್ ಸೈನ್ಸ್ ಅಂತ. ನೀವು ಸೈನ್ಸ್ SC ಬದಲು ನೀವು ಹ್ಯಾವ್ ಟು ರಿಮೆಂಬರ್ ಹಿಯರ್ ಇ. ನೆನಪಿಟ್ಕೊಳ್ಳಿ MSc ಅನ್ನಿ, ಬಟ್ ಸಿ ಬದಲು ಏನ್ ಹಾಕೋಬೇಕು? ಇ ಹಾಕೋಬೇಕು. ಓಕೆ, ಇಲ್ಲಿ M ರೆಫರ್ಸ್ ಟು ಮೈಕ್ರೋಪೈಲಾರ್ ಪೋಲ್, S ರೆಫರ್ಸ್ ಟು 2 ಸಿನರ್ಜಿಡ್ಸ್, 2 ಸಿನರ್ಜಿಡ್, ಇ ರೆಫರ್ಸ್ ಟು ಎಗ್ ಸೆಲ್. ಹಾಗಾದ್ರೆ ಮೈಕ್ರೋಪೈಲಾರ್ ಪೋಲ್ ಅಲ್ಲಿ ಯಾವಾಗೂ 2 ಸಿನರ್ಜಿಡ್, 1 ಎಗ್ ಸೆಲ್ ಇರ್ತದೆ. ಅದನ್ನೇ ನಾವು ಎಗ್ ಅಪಾರ್ಟಸ್ ಅಂತ ಹೇಳ್ತೀವಿ. ಈ ಟ್ರಿಕ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಚಲಾಜಲ್ ಪೋಲ್ ಅಂತ ಇದೆ. ಚಲಾಜಲ್ ಪೋಲ್ ನೆನ್ಪಿಟ್ಕೊಳ್ಳೋದು ಹೇಗಂದ್ರೆ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ಲ CA ಮಾಡ್ತೇವೆ ಅಂತ ಹೇಳ್ತಾರೆ. CA ಹೇಳುವ ಒಂದು ಕೋರ್ಸ್ ಇದೆ, ಚಾರ್ಟೆಡ್ ಅಕೌಂಟ್. ಓಕೆ, ಇಲ್ಲಿ CA ಅಂದ್ರೆ ನಮ್ಮ ಬಯೋಲಜಿಯಲ್ಲಿ CA ಅಂದ್ರೆ ಸಿ ರೆಫರ್ಸ್ ಟು ಚಲಾಜಲ್ ಪೋಲ್, ಎ ರೆಫರ್ಸ್ ಟು ಆಂಟಿಪೋಡಲ್ಸ್ ಸೆಲ್ಸ್. ಅವು 3 ಇರ್ತವೆ, ಹೌದಾ? ಸೊ ಚಲಾಜಲ್ ಪೋಲ್ ಅಲ್ಲಿ 3 ಆಂಟಿಪೋಡಲ್ ಸೆಲ್ಸ್ ಗಳು ಪ್ರೆಸೆಂಟ್ ಇರ್ತದೆ. ಯಾವಾಗ್ಲೂ ಯಾವ ಪೋಲ್ ಅಲ್ಲಿ ಏನಿದೆ ಅದೇ ಪಾರ್ಟ್ ಅನ್ನೇ ಬಿಡಿಸ್ಬೇಕು. ನೀವು ಇಲ್ಲಿ ಮೈಕ್ರೋಪೈಲಾರ್ ಪೋಲ್ ಅಂತ ಬರೆದು ಆಂಟಿಪೋಡಲ್ ಸೆಲ್ಸ್ ಗಳನ್ನ ಲೇಬಲ್ ಮಾಡಿದ್ರೆ ಯು ಆರ್ ಗೆಟಿಂಗ್ 0 ಮಾರ್ಕ್ಸ್. ದಟ್ ಇಸ್ ವೈ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಟ್ರಿಕ್. ಈ ಟ್ರಿಕ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಕಂಟೆಂಟ್ ಏನಂದ್ರೆ, ಇದರಲ್ಲಿ ಎಷ್ಟು ಸೆಲ್ಸ್ ಗಳಿದ್ದಾವೆ, ಎಷ್ಟು ನ್ಯೂಕ್ಲಿಯಸ್ ಇದಾವೆ ಅಂತ ಕ್ವಶನ್ ಕೇಳ್ತಾರೆ. ಹೌ ಮೆನಿ ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಈಸ್, ಹೌ ಮೆನಿ ಸೆಲ್ಡ್, ಹೌ ಮೆನಿ ನ್ಯೂಕ್ಲಿಯೇಟೆಡ್ ಅಂತ ಕೇಳ್ತಾರೆ. ನಾವಾಗ್ಲೇ ಹೇಳಿದೆ ನ್ಯೂಕ್ಲಿಯೇಟೆಡ್ ಕಂಡೀಷನ್ 8. ಹೇಗೆ 8? 1 2 3, ಓಕೆ, 4 5 6, ಮಧ್ಯದಲ್ಲಿ 2 ನ್ಯೂಕ್ಲಿಯಸ್ ಇದೆ. ಸೊ 3 + 3 6, ಹಿಯರ್ 2, ದಟ್ ಈಸ್ 8. ಒಂದು ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಎಷ್ಟು ನ್ಯೂಕ್ಲಿಯೇಟೆಡ್ ಇರುತ್ತದೆ? 8 ನ್ಯೂಕ್ಲಿಯೇಟೆಡ್ ಇರ್ತದೆ. 8 ನ್ಯೂಕ್ಲಿಯೇಟೆಡ್ ಇರುತ್ತೆ. ಸೆಲ್ ಎಷ್ಟಿರ್ತದೆ ಅಂತ ಕೇಳಿದ್ರೆ 1 2 3 4 5 6, ಪ್ರತಿಯೊಂದಕ್ಕೂ ಸೆಲ್ ಇದೆ, ಹೌದಾ? 6 ಸೆಲ್ ಇದೆ ಹೇಳಾಯ್ತು. ಓಕೆ, ಬಟ್ ಮಧ್ಯದಲ್ಲಿರುವುದು ಒಂದೇ ಒಂದು ಸೆಲ್, 2 ನ್ಯೂಕ್ಲಿಯಸ್. ಓಕೆ, ಸೆಂಟ್ರಲ್ ಸೆಲ್ ಒಂದೇ. ಓಕೆ, ಸೊ 1 2 3 4 5 6, ದಿಸ್ ಒನ್ ಇಸ್ ಸಿಂಗಲ್ ಸೆಲ್. ಓಕೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ, 2 ನ್ಯೂಕ್ಲಿಯಸ್ ಇರುವಂತ ಒಂದೇ ಸೆಲ್, 2 ನ್ಯೂಕ್ಲಿಯಸ್ ಕ್ಯಾರಿಂಗ್ ಸಿಂಗಲ್ ಸೆಲ್. ದಟ್ ಇಸ್ ವೈ ಇಟ್ ಈಸ್ 1, ಕೌಂಟ್ ಈಸ್ 1. ಸೊ 3 + 3 6 + 1 7. ಓಕೆ, ಸೊ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್. ಸೊ ಕ್ವಶನ್ ಕೇಳ್ಬೋದು, ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗೆಮೆಟೋಫೈಟ್ ಅಂತಾನೂ ಕರೀತಾರೆ. ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗೆಮೆಟೋಫೈಟ್ ಈಸ್ ಹೌ ಮೆನಿ ಸೆಲ್ಡ್, ಹೌ ಮೆನಿ ನ್ಯೂಕ್ಲಿಯೇಟೆಡ್? ದಟ್ ಈಸ್ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್. ಓಕೆ, ಇದಿಷ್ಟು ಕಲ್ತಿದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇದರ ಡೈಗ್ರಾಮ್. ಓಕೆ, ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗ್ಯಾಮೆಟೋಫೈಟಿನ ಡಯಾಗ್ರಾಮ್ ಅನ್ನ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಆ ಡಯಾಗ್ರಾಮ್ ಅನ್ನ ವೆರಿ ನೀಟ್ಲಿ ನಿಮ್ಮ NCERT ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ. ಓಕೆ, ಸೊ ಯು ಹ್ಯಾವ್ ಟು ಡ್ರಾ ಲೈಕ್ ದಿಸ್. ಓಕೆ, ಈ ತರ ನೀಟ್ಲಿ ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅನ್ನ ಬಿಡಿಸ್ಬೇಕಾಗತ್ತೆ. ಓಕೆ, this diagram is there in your NCERT book, just refer it. ಓಕೆ, ಇಲ್ಲಿ ಕ್ಲಿಯರ್ ಕತ್ತಾಗ್ತಾ ಇಲ್ಲ ಅಂದ್ರೆ ನೀವು ಬುಕ್ ಒಮ್ಮೆ ರೆಫರ್ ಮಾಡಿ ನೋಡಿ. ಓಕೆ, ಸೊ ದಿಸ್ ಈಸ್ ಸಿನರ್ಜಿಡ್ಸ್ ಇನ್ ಪಾರ್ಟ್ಸ್. ಇಲ್ಲಿ ನೋಡಿ, ಫಸ್ಟ್ ಯಾವಾಗ್ಲೂ ಪೋಲ್ ಗಳನ್ನ ಮೆನ್ಷನ್ ಮಾಡ್ಬಿಡ್ಬೇಕು. ಸೊ ಈ ಪಿಲಿಫಾರ್ಮ್ ಅಪಾರ್ಟಸ್ ಇದೆ ಅಂದ್ಕೂಡಲೇ ಯು ಹ್ಯಾವ್ ಟು ರಿಮೆಂಬರ್ MSc ಕೋರ್ಸ್, ದಟ್ ಈಸ್ ಮೈಕ್ರೋಪೈಲಾರ್ ಪೋಲ್. ಇದು ದಿಸ್ ಒನ್ ಈಸ್ ಚಲಾಜಲ್ ಪೋಲ್. ಓಕೆ, ಚಲಾಜಲ್ ಪೋಲ್ ಅಲ್ಲಿರೋ ಎಲ್ಲಾ ಸೆಲ್ಗಳು CA, ದಟ್ ಈಸ್ ಆಂಟಿಪೋಡಲ್ ಸೆಲ್ಸ್. ಓಕೆ, ಮೈಕ್ರೋಪೈಲಾರ್ ಪೋಲ್ ಅಲ್ಲಿ ಸೈಡಿಗೆ 2 ಇರೋದು ಸಿನರ್ಜಿಡ್ಸ್,
ಮಧ್ಯದಲ್ಲಿರೋದು ಎಗ್ ಸೆಲ್, ಒಟ್ಟಿಗೆ ಇದನ್ನ ಎಗ್ ಅಪಾರ್ಟಸ್ ಅಂತ ಕರೀತಾರೆ. ಈ ಹೇರ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ಇನ್ನರ್ ಜಿಟ್ ಇಸ್ ಕಾಲ್ಡ್ ಇಟ್ ಆಸ್ ಫಿಲಿಫಾರ್ಮ್ ಅಪಾರ್ಟಸ್ ಪೋಲನ್ ಟ್ಯೂಬ್ ಅನ್ನ ಗೈಡ್ ಮಾಡ್ತದೆ ಸಿನರ್ಜಿಡಿಗೆ ಇದ್ರ ವರ್ಕ್. ಓಕೆ, ಸೆಂಟ್ರಲ್ ಇರೋದು ಸೆಂಟ್ರಲ್ ಸೆಲ್ containing polar nuclei which is diploid in nature. ಅದೊಂದು ಬಿಟ್ಟು ಬಾಕಿದೆಲ್ಲವೂ ಹೆಪ್ಲಾಯ್ಡ್ ಇರ್ತವೆ. ಓಕೆ, ಎಷ್ಟು ಸೆಲ್ ಎಷ್ಟು ನ್ಯೂಕ್ಲಿಯೇಟೆಡ್ ಇರ್ತದೆ ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಥವಾ ಫಿಮೇಲ್ ಗೆಮೆಟೋಫೈಟ್? 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್. ದಿಸ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಬಯಾಟ್ ಆಗ್ಲಿಕ್ಕೆ ಹೋಗ್ಬೇಡಿ, ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಸೆಲ್ ಅಂದ್ರೆ ಒಂದೊಂದಕ್ಕೂ ಒಂದೊಂದು ಲೇಯರ್ ಇರೋದು. 1 2 3 4 5 6. ದಿಸ್ ಇಸ್ 1 ಸೆಲ್ 7 ಸೆಲ್ಡ್. 8 ನ್ಯೂಕ್ಲಿಯೇಟೆಡ್ ಅಂದ್ರೆ ಒಂದೊಂದು ನ್ಯೂಕ್ಲಿಯಸ್ ಇರೋದು 1 2 3 4 5 6. ಇಲ್ಲಿ ಎರಡಿದೆ 7 8 8 ನ್ಯೂಕ್ಲಿಯೇಟೆಡ್. ಐ ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಕ್ಲಿಯರ್ ಫಾರ್ ಯು ಪೀಪಲ್. ಅರ್ಥ ಆಗಿದೆ ಅಂತ ಅನ್ಕೋತೇನೆ ನಾನು. ಸೊ ನೆಕ್ಸ್ಟ್ ಕಂಟೆಂಟಿಗೆ ಮೂವ್ ಆಗುವ. ದಟ್ ಈಸ್ ಪಾಲಿನೇಷನ್ ಅಂತ ಬರ್ತದೆ. ಓಕೆ, ಸೊ ವಾಟ್ ಈಸ್ ಪಾಲಿನೇಷನ್? ಓಕೆ, ವಾಟ್ ಈಸ್ ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಏನು? ಪಾಲಿನೇಷನ್ ಇಸ್ ನಥಿಂಗ್ ಬಟ್ ಅ ಮೆಕ್ಯಾನಿಸಮ್. ಇದೊಂದು ಮೆಕ್ಯಾನಿಸಮ್. ಇಲ್ಲೇನಾಗುತ್ತೆ, ಪೋಲನ್ ಗ್ರೇನ್ ಆಂಥರ್ ಇಂದ ಓಕೆ ಫಿಮೇಲಿನ ಸ್ಟಿಗ್ಮಾ ಪಾರ್ಟಿಗೆ ಹೋಗಿ ರೀಚ್ ಆಗ್ತದೆ. ಓಕೆ, ಡಸ್ಟ್ ಆಗುತ್ತೆ, ಸ್ಟಿಗ್ಮಾ ಮೇಲೆ ಹೋಗಿ ರೀಚ್ ಆಗ್ತದೆ, ಡಸ್ಟಿಂಗ್ ಆಗುತ್ತೆ, ಅದ್ರಲ್ಲಿ ಪೋಲನ್ ಗ್ರೇನ್ ಹೋಗಿ ಸ್ಟಿಗ್ಮಾ ಮೇಲೆ ಬೀಳ್ತದೆ. ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು? ಪಾಲಿನೇಷನ್ ಅಂತ ಕರಿತೀವಿ. ಸೊ ಹೌ ವಿ ಕ್ಯಾನ್ ಡಿಫೈನ್ ಪಾಲಿನೇಷನ್? Pollination is a mechanism where transfer of pollen grain from anther to the stigma of the flower is nothing but pollination. Okay, pollination ಅನ್ನ ಮಾಡುವಂತ ಏಜೆಂಟ್ಸ್ ಗಳಿಗೆ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಕರೀತಾರೆ, or it is also known as pollinators. So what is pollinating agents or pollinators? These are the agents which carry out pollination process. Pollination process ಅನ್ನ ಮಾಡುವಂತ ಏಜೆಂಟ್ ಗಳಿಗೆ ಪಾಲಿನೇಟರ್ಸ್ ಅಥವಾ ಪಾಲಿನೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಫ್ಲವರಿನ ಪ್ರೊಡ್ಯೂಸ್ ಆಗಿರುವಂತ ಪೋಲನ್ ಗ್ರೇನ್ ಇನ್ನೊಂದು ಫ್ಲವರಿನ ಸ್ಟಿಗ್ಮಾಗ್ ಹೋಗಿ ರೀಚ್ ಆಗ್ಬೇಕಂದ್ರೆ ಅದು ಗಾಳಿಯ ವಿಂಡ್ ಥ್ರೂ ಹೋಗ್ಬೋದು. ಇಟ್ ಕ್ಯಾನ್ ಪಾಸ್ ಥ್ರೂ ವಿಂಡ್, ಇಟ್ ಕ್ಯಾನ್ ಪಾಸ್ ಥ್ರೂ water, it can pass by the help of insect, bird also, right? Insect, bird, water, wind act as a what? Agent. Okay, ಎಂತ ಏಜೆಂಟ್? ಪಾಲಿನೇಷನ್ ಅನ್ನ ಮಾಡ್ತಾ ಇರುವಂತ ಏಜೆಂಟ್. These are the agents which carry out pollination process. Okay, that is why they are known as pollinators. Okay, ಇವು ಮುಂದೆ ನಾವು ಸ್ಟಡಿ ಮಾಡ್ತೇವೆ. Okay, later on we are going to deeply discuss about these pollinators or pollinating agents. Now we are going to discuss about another topic in pollination, that is kinds of pollination or types of pollination. Okay, ಎಷ್ಟು types ಇದೆ pollination ಅಲ್ಲಿ? There will be 3 types in pollination. Okay, first one is autogamy, second one is geitonogamy or geitonogamy ಅಂತಾನೂ ಹೇಳ್ಬೋದು, third one is xenogamy. Autogamy, geitonogamy or geitonogamy and xenogamy are the types of pollination or kinds of pollination. Okay, first one we are going to discuss, that is autogamy. Okay, autogamy ಅಂದ್ರೆ ಏನು? ಹೆಸರೇ ಆನ್ಸರ್ ಹೇಳುತ್ತೆ ನೋಡಿ. ಆಟೋ ರೆಫರ್ಸ್ ಟು ಸೆಲ್ಫ್ ಅಂತ. ಓಕೆ, ಸೊ ಇಲ್ಲೇನಾಗುತ್ತೆ, ಪಾಲಿನೇಷನ್ ಆಗುತ್ತೆ, ಬಟ್ ಈ ಪಾಲಿನೇಷನ್ ಅದು ತಾನೇ ಮಾಡ್ಕೊಳತ್ತದ. ಓಕೆ, ದಟ್ ಈಸ್ ವೈ ಇಟ್ ಇಸ್ ಆಲ್ಸೋ ನೋನ್ ಆಸ್ ಸೆಲ್ಫ್ pollination. Autogamy is also known as self-pollination. Then how we can define autogamy? Definition ಏನು autogamyದು? Transfer of pollen grain from anther to the stigma of the same flower is known as autogamy. Okay, pollen grain ಒಂದೇ ಫ್ಲವರ್ ಅಲ್ಲಿ pollen grain ಟ್ರಾನ್ಸ್ಫರ್ ಆಗಿ ಅದೇ ಫ್ಲವರಿನ ಸ್ಟಿಗ್ಮಾಗ್ ಹೋಗಿ ರೀಚ್ ಆಗ್ತದೆ ಸೇಮ್ ಫ್ಲವರ್ ಅಲ್ಲಿ. ಸೊ ದಟ್ ಈಸ್ ವೈ ಇಟ್ ಇಸ್ ಸೆಲ್ಫ್ ಪಾಲಿನೇಷನ್ ಆರ್ ಆಟೋಗ್ಯಾಮಿ. ಸೊ ಸೇಮ್ ಫ್ಲವರ್ ಇರ್ಬೇಕಂದ್ರೆ ಆ ಫ್ಲವರ್ ಯಾವ ತರ ಇರಬೇಕು? ಒಬ್ವಿಯಸ್ಲಿ
ಬೈಸೆಕ್ಷುವಲ್ ಫ್ಲವರೇ ಆಗಿರ್ಬೇಕು. ಅಂದ್ರೆ ಮೇಲ್ ಅಂಡ್ ಫೀಮೇಲ್ ಪಾರ್ಟ್ ಆಫ್ ದಿ ಫ್ಲವರ್ ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಅ ಸಿಂಗಲ್ ಫ್ಲವರ್. ಈಸಿಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಒಂದು ಪ್ಲಾಂಟ್ ಇದೆ. ಓಕೆ, ಈ ಪ್ಲಾಂಟ್ ಅಲ್ಲಿ ಒಂದು ಹೂವಿದೆ. ಜಸ್ಟ್ ಕನ್ಸಿಡರ್ ದಿಸ್ ಒನ್ ಆಸ್ ಅ ಫ್ಲವರ್. ಇದ್ರಲ್ಲೇ ಫೀಮೇಲ್ ಪಾರ್ಟು ಇದೆ, ಇದ್ರಲ್ಲೇ ಮೇಲ್ ಪಾರ್ಟು ಇದೆ. ಓಕೆ, ಸೊ ಏನಾಗುತ್ತೆ, ಇಲ್ಲಿ ಮೇಲ್ ಪಾರ್ಟಿನ ಪೋಲನ್ ಗ್ರೇನ್ ಆಂಥರ್ ಇಂದ ರಿಲೀಸ್ ಆಗಿ ಅದೇ ಫ್ಲವರಿನ ಸ್ಟಿಗ್ಮಾಗ್ ಹೋಗಿ ರೀಚ್ ಆಗ್ತದೆ. ಓಕೆ, ಬೇರೆ ಎಲ್ಲೂ ಹೋಗುದಿಲ್ಲ, ಅಲ್ಲೇ ರೀಚ್ ಆಗುತ್ತೆ. ಓಕೆ, ದಟ್ ಇಸ್ ವೈ ಇಟ್ ಈಸ್ ಸೆಲ್ಫ್ ಪಾಲಿನೇಷನ್ ಆರ್ ಅಟೋಗ್ಯಾಮಿ ಅಂತ ಹೇಳಿ ಕರಿತೀವಿ. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್ is known as autogamy, or it is also known as self pollination. This is only observed in bisexual flower. Bisexual flower ಇದ್ರೆ ಮಾತ್ರ ಈ ತರದ ಪಾಲಿನೇಷನ್ ಆಗುತ್ತೆ. ಓಕೆ, ಇಲ್ಲಿ ಎರಡು ಕಂಡೀಷನ್ ಬರ್ತದೆ. ಫಾರ್ ಎಕ್ಸಾಂಪಲ್, ಫ್ಲವರ್ ಅಟೋಗ್ಯಾಮಿ ಆಗಬೇಕು ಅಂದ್ರೆ ಓಪನ್ ಫ್ಲವರ್ ಇತ್ತಪ್ಪ. ಓಕೆ, ಬೈಸೆಕ್ಷುವಲ್ ಫ್ಲವರ್ ಓಪನ್ ಕಂಡೀಷನ್ ಇತ್ತಂದ್ರೆ ಅಟೋಗ್ಯಾಮಿ ಸ್ವಲ್ಪ ಕಡಿಮೆ ಆಗ್ತದೆ. ಇಟ್ ಇಸ್ ವೆರಿ ರೇರ್. ಓಕೆ, ಫ್ಲವರ್ ಓಪನ್ ಇತ್ತಂದ್ರೆ ಓಕೆ, ಬೇರೆ ಪೋಲನ್ ಗ್ರೇನ್ಗಳು ಈ ಸ್ಟಿಗ್ಮಾ ಮೇಲೆ, ಬೇರೆ ಫ್ಲವರಿನ ಪೋಲನ್ ಗ್ರೇನ್ಗಳು ಇದೇ ಫ್ಲವರ್ ಇನ್ನೊಂದ್ ಕಡೆ ಇತ್ತು ಪ್ಲಾಂಟ್, ಅಲ್ಲಿನ ಪೋಲನ್ ಗ್ರೇನ್ ಇಲ್ಲಿ ಬಂದ್ ರೀಚ್ ಆಗ್ಬಹುದು. ಹೌದಾ, ಓಪನ್ ಇತ್ತಂದ್ರೆ. ಸೊ ಓಪನ್ ಇತ್ತಂದ್ರೆ ಫ್ಲವರು ಅಟೋಗ್ಯಾಮಿ, ಬೈಸೆಕ್ಷುವಲ್ ಫ್ಲವರ್ ಆಗಿದ್ರು ಅಟೋಗ್ಯಾಮಿ ಸ್ವಲ್ಪ ಕಡಿಮೆ, ರೇರ್. ಓಕೆ, ಬಟ್ ಆಗತ್ತೆ ಒಂದು ಕಂಡೀಷನ್ ಇಂದ. ದಟ್ ಪ್ರಾಪರ್ಟಿ ಇಸ್ ಸಿಂಕ್ರೋನಿ. ಸಿಂಕ್ರೋನಿ ಅಂದ್ರೆ ಏನಂದ್ರೆ, ಓಪನ್ ಫ್ಲವರ್ ಇತ್ತು, ಓಪನ್ ಬೈಸೆಕ್ಷುವಲ್ ಫ್ಲವರ್ ಇತ್ತು, ಫೀಮೇಲ್ ಪಾರ್ಟ್ ಮತ್ತೆ ಮೇಲ್ ಪಾರ್ಟ್, ದಟ್ ಇಸ್ ಸ್ಟಿಗ್ಮಾ ಅಂಡ್ ಆಂಥರ್ ಮ್ಯಾಚೂರ್ ಒಂದೇ ಟೈಮ್ ಅಲ್ಲಿ ಆದ್ರೆ, ಓಕೆ, ಸ್ಟಿಗ್ಮಾ ಅಂಡ್ ಆಂಥರ್ ಮ್ಯಾಚೂರ್ ಎಟ್ ದಿ ಸೇಮ್ ಟೈಮ್, ದೆನ್ ಅಟೋಗ್ಯಾಮಿ ಇಸ್ ಹ್ಯಾಪನಿಂಗ್. ಓಕೆ, ಸೊ ಓಪನ್ ಇತ್ತು ಫ್ಲವರ್, ಸ್ಟಿಗ್ಮಾ ಮತ್ತೆ ಆಂಥರ್ ಒಂದೇ ಸಲ ಮ್ಯಾಚುರಿಟಿ ಆಗ್ತಾ ಇದಾವಂದ್ರೆ, ಎಟ್ ಅ ಟೈಮ್ ಇಫ್ ದೇ ಆರ್ ಗೋಯಿಂಗ್ ಟು ಮ್ಯಾಚೂರ್, ದೆನ್ ಡೆಫಿನೆಟ್ಲಿ ವಿ ಆರ್ ಸೀಯಿಂಗ್ ಅಟೋಗ್ಯಾಮಿ. ಬಟ್ ಇದು ಆ ಪ್ರಾಪರ್ಟಿ ಸಿಂಕ್ರೋನಿ ಇರಬೇಕು. ಎರಡು ಎಟ್ ಅ ಟೈಮ್ ಮ್ಯಾಚೂರ್ ಆಗ್ತಾ ಇದ್ರೆ ಮಾತ್ರ, ಸಿಂಕ್ರೋನಿ ಇದ್ರೆ ಮಾತ್ರ ಓಪನ್ ಫ್ಲವರ್ ಅಲ್ಲಿ ಅಟೋಗ್ಯಾಮಿ ಆಗತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ. ಹಾಗಾದ್ರೆ ಫ್ಲವರ್ ಬಡ್ ಕಂಡೀಷನ್ ಒಳಗಡೆನೆ ಇತ್ತು, ಬೈಸೆಕ್ಷುವಲ್ ಫ್ಲವರ್ ಇನ್ನು ಬಡ್ ಕಂಡೀಷನ್ ಅಲ್ಲೇ ಕ್ಲೋಸ್ಡ್ ನೇಚರ್ ಅಲ್ಲಿ ಇದ್ರೆ 100% ಏನಾಗ್ತದೆ, ಇಲ್ಲಿ ಸೆಲ್ಫ್ ಪಾಲಿನೇಷನ್ ಅಥವಾ ಅಟೋಗ್ಯಾಮಿ ಆಗುತ್ತೆ. ಯಾಕಂದ್ರೆ ಕ್ಲೋಸ್ ಇದೆ, ಬೇರೆ ಯಾರು ಇಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಟೋಗ್ಯಾಮಿ 100% ಬೈಸೆಕ್ಷುವಲ್ ಫ್ಲವರ್ ಕ್ಲೋಸ್ಡ್ ಕಂಡೀಷನ್ ಅಲ್ಲಿ ಇದ್ರೆ ಆಗುತ್ತೆ. ಇಲ್ಲೊಂದು ಸ್ಪೆಷಲ್ ಕೇಸ್ ಬರುತ್ತೆ. ಓಕೆ, ಸ್ಪೆಷಲ್ ಕೇಸ್ ಏನಂದ್ರೆ, ಅಟೋಗ್ಯಾಮಿಯನ್ನೇ ಶೋ ಮಾಡ್ಲಿಕ್ಕೆ ಒಂದು 3 ಟೈಪ್ ಆಫ್ ಸ್ಪೀಸೀಸ್ ಇದಾವೆ ಫ್ಲವರ್ದು. ಅವು 2 ಟೈಪ್ ಆಫ್ ಫ್ಲವರ್ ಅನ್ನ ಒಂದೇ ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತವೆ. ಓಕೆ, ದೀಸ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ಶೋ 2 ಟೈಪ್ಸ್ ಆಫ್ ಫ್ಲವರ್ಸ್ ಪ್ರೊಡಕ್ಷನ್ ಇನ್ ಅ ಸಿಂಗಲ್ ಪ್ಲಾಂಟ್. ಓಕೆ, ಒಂದೇ ಪ್ಲಾಂಟ್ ಅಲ್ಲಿ 2 ರೀತಿಯ ಫ್ಲವರ್ ಅನ್ನ ಪ್ರೊಡಕ್ಷನ್ ಮಾಡ್ತವೆ. ಒಂದು ಓಪನ್ ಇರ್ತದೆ, ಒಂದು ಕ್ಲೋಸ್ ಇರ್ತದೆ. ಓಕೆ, ಸೊ ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ಯಾವುದು 3 ಸ್ಪೀಸೀಸ್ ಅದು ಸ್ಪೆಷಲಿ ಅಟೋಗ್ಯಾಮಿಯನ್ನ ಎನ್ಕರೇಜ್ ಮಾಡ್ತದೆ, ಓಕೆ, 2 ಟೈಪ್ ಆಫ್ ಫ್ಲವರ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ದಟ್ ಈಸ್ ಅವರ್ ವಯೋಲಾ, ಇದು ಪ್ಲಾಂಟ್ ಹೆಸರು ಆಯ್ತಾ, ವಯೋಲಾ ಫ್ಲವರ್ ಹೆಸರು ವಯೋಲಾ ಆಕ್ಸಾಲಿಸ್. ಥರ್ಡ್ ಒನ್ ಈಸ್ ಕಾಮೆಲಿನಾ. Viola oxalis commelina are the 3 examples, okay, which produces 2 types of flowers. Okay, ನೆನಪಿಟ್ಕೊಳ್ಳೋದು ಹೇಗಂದ್ರೆ, ನಾವು ಧ್ವನಿ ಪೆಟ್ಟಿಗೆಗೆ, ಸೌಂಡ್ ಬಾಕ್ಸ್ಗೆ ವೋಕಲ್ ಕಾರ್ಡ್ ಅಂತ ಹೇಳ್ತೀವಿ. ಓಕೆ, ವೋಕಲ್ VOC AL ಅಂತ ಅಂತೀವಿ. ನೀವು ಜಸ್ಟ್ VOC ಅಂತ ನೆನ್ಪಿಟ್ಕೊಳ್ಳಿ. ವೋಕಲ್ ಕಾರ್ಡ್ ಅಂತ ನೆನ್ಪಿಟ್ಕೊಂಡ್ರೆ, V ಫಾರ್ ವಯೋಲಾ, O for oxalis, C for commelina. So viola, oxalis and commelina, these are the flowers or plants which produces 2 types of flowers ಅಂತ ಹೇಳಿದೆ. ಹೌದಾ, ಹಾಗಾದ್ರೆ ಆ ಫ್ಲವರ್ ಹೆಸರು ಕೊಟ್ಟಿದ್ದಾರೆ. ಓಕೆ, ಒನ್ ಈಸ್ ಓಪನ್ ಫ್ಲವರ್, ದಟ್ ಈಸ್ ಆಲ್ಸೋ ನೋನ್ ಆಸ್ ಚಾಸ್ಮೋಗ್ಯಾಮಸ್ ಫ್ಲವರ್. ಓಕೆ, so chasmogamous flowers are open flowers and they are very large. Okay, exposed stigma and style. Okay, exposed stigma and style is present in chasmogamous flower. Okay, second type of flower is clistogamous flower. Clistogamous flower, it is small. Okay, and style and stigma are not
ಎಕ್ಸ್ಪೋಸ್ಡ್, ದೇ ಆರ್ ಹಿಡನ್, ಒಳಗೆ ಇರ್ತದೆ. ಅಂಡ್ ದೇ ಶೋ 100% ಸೆಲ್ಫ್ ಪಾಲಿನೇಷನ್ ಅಂಡ್ 100% ಪ್ರೊಡಕ್ಷನ್ ಆಫ್ ಸೀಡ್ ವಿತೌಟ್ ದಿ ಹೆಲ್ಪ್ ಆಫ್ ಎನಿ ಪಾಲಿನೇಟರ್ಸ್. ಯಾವ ಏಜೆಂಟ್ ಬೇಡ, ಡಿಪೆಂಡೇ ಆಗಿಲ್ಲ ಕ್ಲಿಸ್ಟೋಗ್ಯಾಮಸ್. ಓಕೆ, ಸೊ ಇಲ್ಲಿ ಕ್ವಶನ್ ಕೇಳ್ಬೋದು, ರೈಟ್ ದಿ ಎಕ್ಸಾಂಪಲ್ ವಿಚ್ ಶೋ ಆರ್ ವಿಚ್ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಫ್ಲವರ್ಸ್. ಎಕ್ಸಾಂಪಲ್ ಯಾವುದು? ವೋಕಲ್ ಕಾರ್ಡ್, ವಯೋಲಾ, ಆಕ್ಸಾಲಿಸ್, ಕಾಮೆಲಿನಾ. ಓಕೆ, ಯಾವ ಎರಡು ಟೈಪ್ ಆಫ್ ಫ್ಲವರ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ? ಒನ್ ಇಸ್ ಚಾಸ್ಮೋಗ್ಯಾಮಸ್ ಫ್ಲವರ್, ಅನದರ್ ಒನ್ ಇಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಒಂದೇ ಪ್ಲಾಂಟ್ ಅಲ್ಲಿ ಒಂದು ಓಪನ್ ಫ್ಲವರು ಇದೆ, ಅದಕ್ಕೆ ಚಾಸ್ಮೋಗ್ಯಾಮಸ್ ಅಂತೀವಿ. ಇನ್ನೊಂದು ಕ್ಲೋಸ್ಡ್ ಫ್ಲವರು ಇದೆ, ದಟ್ ಇಸ್ ಕ್ಲಿಸ್ಟೋಗ್ಯಾಮಸ್. ಓಪನ್ ಫ್ಲವರ್ ಈಸ್ ನಥಿಂಗ್ ಬಟ್ ಚಾಸ್ಮೋಗ್ಯಾಮಸ್. ಹೇಗಿರ್ತದೆ ಅದು ನೋಡ್ಲಿಕ್ಕೆ? ಲಾರ್ಜ್ ಇರ್ತದೆ. ಓಕೆ, ಎಕ್ಸ್ಪೋಸ್ಡ್ ಸ್ಟೈಲ್ ಸ್ಟಿಗ್ಮಾ ಎಲ್ಲ ಇರ್ತದೆ, ಕಾಣ್ತಾ ಇರ್ತಾವ. ಎಕ್ಸ್ಪೋಸ್ಡ್ ಸ್ಟೈಲ್ ಅಂಡ್ ಸ್ಟಿಗ್ಮಾ ಓಪನ್ ಇರ್ತದೆ, ಲಾರ್ಜ್ ಇರ್ತದೆ ಚಾಸ್ಮೋಗ್ಯಾಮಸ್. ಕ್ಲಿಸ್ಟೋಗ್ಯಾಮಸ್ ಹಿಡನ್ ಇರ್ತದೆ, ಸ್ಟೈಲ್ ಸ್ಟಿಗ್ಮಾ ಎಕ್ಸ್ಪೋಸ್ ಇರುವುದಿಲ್ಲ, ದೇ ಆರ್ ಹಿಡನ್ ಅಂಡ್ ಸ್ಮಾಲ್, ಬಟ್ ದೇ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ಎನಿ ಪಾಲಿನೇಟಿಂಗ್ ಏಜೆಂಟ್. ಒಳಗಡೆ ಓಪನ್ ಆಗುದಿಲ್ಲ, ಸೊ ಪಾಲಿನೇಟಿಂಗ್ ಏಜೆಂಟಿನ ಅವಶ್ಯಕತೆನೇ ಇಲ್ಲ. ಓಕೆ, ನೆಕ್ಸ್ಟ್ ಏನಂದ್ರೆ ಇದ್ರ ಒಳಗಡೆನೆ ಪಾಲಿನೇಷನ್ ಆಗಿ ಇದ್ರ ಒಳಗಡೆನೆ ಸೀಡ್ ಪ್ರೊಡಕ್ಷನ್ ಆಗ್ತದೆ. ಅಂದ್ರೆ ಸೆಲ್ಫ್ ಪಾಲಿನೇಷನ್ 100% ಆಗುತ್ತೆ, 100% ಸೀಡ್ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಕಂಪೇರ್ ಟು ದಿಸ್ ಟು, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಶೋಯಿಂಗ್ ಮೋರ್ ಅಡ್ವಾಂಟೇಜಸ್. ಓಕೆ, ಸೆಲ್ಫ್ ಪಾಲಿನೇಷನ್ ಅಟೋಗ್ಯಾಮಿಯನ್ನ ಪರ್ಫೆಕ್ಟ್ಲಿ ಶೋ ಮಾಡೋದು ಯಾವ್ದಂದ್ರೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಅದ್ರ ಅಡ್ವಾಂಟೇಜಸ್ ಏನು ಅಂತ ಕೇಳ್ತಾರೆ. ಕ್ಲಿಸ್ಟೋಗ್ಯಾಮಸ್ಸಿನ ಅಡ್ವಾಂಟೇಜ್ ಏನಂದ್ರೆ ಸೀಡ್ ಪ್ರೊಡಕ್ಷನ್ ಆಗ್ತದೆ, 100% ಸೀಡ್ ಸೆಟ್ ಆಗ್ತದೆ, ಸೀಡ್ ಪ್ರೊಡಕ್ಷನ್ ಆಗುತ್ತೆ. ಸೆಕೆಂಡ್ ಒನ್ ಏನಂದ್ರೆ ದೇ ಆರ್ ಇಂಡಿಪೆಂಡೆಂಟ್ ಆಫ್ ಪಾಲಿನೇಟರ್ಸ್. ಅವರಿಗೆ ಪಾಲಿನೇಟರ್ಸ್ ನೀಡೇ ಇಲ್ಲ, ಇಂಡಿಪೆಂಡೆಂಟ್ ಆಫ್ ಪಾಲಿನೇಟರ್ಸ್ ಆರ್ ಪಾಲಿನೇಟಿಂಗ್ ಏಜೆಂಟ್. ಇದು ಅದರ ಅಡ್ವಾಂಟೇಜ್. ಬಟ್ ಕ್ಲಿಸ್ಟೋಗ್ಯಾಮಸ್ ಫ್ಲವರಿನ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನ್ ಡಿಸ್ಅಡ್ವಾಂಟೇಜು? ಫಾರ್ ಎಕ್ಸಾಂಪಲ್, ಅದೇ ಫ್ಲವರಿನ ಪೋಲನ್ ಗ್ರೇನ್ ಅದೇ ಫ್ಲವರಿನ ಸ್ಟಿಗ್ಮಾ ಹೋಗಿ ರೀಚ್ ಆಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಾಗ್ತದೆ, ಲಾಸ್ ಆಗುವಂತ ಪಾಸಿಬಿಲಿಟಿ ಇರ್ತದೆ. ಓಕೆ, ಸೊ ಅದಕ್ಕೇನಂತೀವಿ ನಾವು, ಕಂಟಿನ್ಯೂಯಸ್ ಸೆಲ್ಫಿಂಗ್ ಲೀಡ್ಸ್ ಟು inbreeding depression. As a result, inbreeding depression ಆಗಿರೋದ್ರಿಂದ as a result they lost some important characters. This is the main disadvantage of Clistogamous flower. ಕೇಳ್ಬೋದು, what is the disadvantages of Clistogamous flower ಅಂತ ಕೇಳಿದ್ರೆ, ಕಂಟಿನ್ಯೂಸ್ ಇಲ್ಲಿರುವಂತ ಪೋಲನ್ ಗ್ರೇನ್ ಇಲ್ಲೇ ಇರುವಂತ ಸ್ಟಿಗ್ಮಾಗ್ ರೀಚ್ ಆಗೋದಕ್ಕೆ ನಾವೇನಂತೀವಿ, ಆ ಪ್ರೊಸೆಸ್ಗೆ ಸೆಲ್ಫಿಂಗ್ ಆಗ್ತಾ ಇರ್ತದೆ. ಸೊ ಕಂಟಿನ್ಯೂಸ್ ಸೆಲ್ಫಿಂಗ್ ಲೀಡ್ಸ್ ಟು ವಾಟ್? ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗ್ತದೆ. ಓಕೆ, ಸೊ ಅದೇ ರಿಪೀಟೆಡ್ಲಿ ಆಗ್ತಾ ಇರೋದ್ರಿಂದ ಡಿಪ್ರೆಷನ್ ಆಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಾಗ್ಬಿಡ್ತದೆ, ಲಾಸ್ ಆಗ್ಬಿಡ್ತದೆ. ದಿಸ್ ಇಸ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಐ ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಅಂಡ್ ಫಸ್ಟ್ ಟೈಪ್ ಆಫ್ ಪಾಲಿನೇಷನ್ we completed. First type of pollination, that is autogamy, we completed. Okay, second type ಯಾವುದು ಅಂತ ಹೇಳಿದ್ದೇನೆ, that is our geitonogamy or geitonogamy. So what is geitonogamy? Here also transfer of pollen grain from anther to the stigma of the another flower of the same plant. Okay, ಸೊ ಇಲ್ಲೇನಾಗುತ್ತೆ, ಒಂದೇ ಪ್ಲಾಂಟ್, ಓಕೆ, ಒಂದು ಫ್ಲವರ್ ಅಲ್ಲಿ ಆಂಥರ್ ಇದ್ರೆ, ಆಂಥರ್ ಪಾರ್ಟ್ ಅಷ್ಟೇ ಇದ್ರೆ, ಮೇಲ್ ಪಾರ್ಟ್ ಅಷ್ಟೇ ಇದ್ರೆ, ಇನ್ನೊಂದು ಫ್ಲವರ್ ಅಲ್ಲಿ ಮೇಲ್ ಪಾರ್ಟ್ ಅಷ್ಟೇ ಇದ್ರೆ ಒಂದು ಫ್ಲವರ್ ಅಲ್ಲಿ, ಇನ್ನೊಂದು ಫ್ಲವರ್ ಅಲ್ಲಿ ಸ್ಟಿಗ್ಮಾ ಅಂದ್ರೆ ಫಿಮೇಲ್ ಪಾರ್ಟ್ ಮಾತ್ರ ಇರ್ತದೆ. ಎರಡು ಒಂದೇ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇರ್ತದೆ. ಸೊ ವಾಟ್ ಈಸ್ ಗಿಟನೋಗ್ಯಾಮಿ ಆರ್ ಜಿಟನೋಗ್ಯಾಮಿ? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ anther to the stigma of the same flower of another flower of the same plant. Same flower ಅಲ್ಲ, another flower of the same plant. ಇಲ್ಲಿ ಬೈಸೆಕ್ಷುವಲ್ ಫ್ಲವರ್ ಇರುವುದಿಲ್ಲ. ಓಕೆ, ಸೊ ಆಟೋಗ್ಯಾಮಿಲಿ 100% ಬೈಸೆಕ್ಷುವಲ್ ಫ್ಲವರ್ ಇರ್ತಿತ್ತು, ಹೌದಾ? ಬಟ್ ಇಲ್ಲೇನಾಗುತ್ತೆ, ಗೆಟನೋಗ್ಯಾಮಿಯಲ್ಲಿ ಬೈಸೆಕ್ಷುವಲ್ ಫ್ಲವರ್ ಇರುವುದಿಲ್ಲ, ಮೇಲ್ ಅಂಡ್ ಫಿಮೇಲ್ ಫ್ಲವರ್ ಸಪರೇಟ್ ಇರ್ತದೆ ಫ್ಲವರ್, ಬಟ್ ಒಂದೇ ಪ್ಲಾಂಟ್ ಇಂದ ಆಗಿರ್ತದೆ. ಓಕೆ, ಸೊ ಟ್ರಾನ್ಸ್ಫರ್ ಆಫ್ pollen grain from stigma of the another flower of the
same plant, that is geitonogamy. So geitonogamy ಅಥವಾ geitonogamy ಇದು ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಅನ್ನ ಸಪೋರ್ಟ್ ಮಾಡ್ತದೆ, ಬಟ್ ಜೆನೆಟಿಕಲಿ it is showing autogamy or self pollination. It is very important. Okay, ನಾನು ಏನ್ ಸೆಂಟೆನ್ಸ್ ಬರ್ಸಿದ್ದೀನಿ ಅಂದ್ರೆ ಫಂಕ್ಷನಲಿ ಇದು ಕ್ರಾಸ್ ಪಾಲಿನೇಷನ್ ಅನ್ನ ಸಪೋರ್ಟ್ ಮಾಡ್ತದೆ ಅಂದ್ರೆ ಇಲ್ಲಿರುವಂತಹ ಆಂಥರ್ ಪೋಲನ್ ಗ್ರೇನ್ ಇದೇ ಫ್ಲವರ್ ಇನ್ ಸ್ಟಿಗ್ಮಾಕ್ ಹೋಗ್ಬೇಕು ಅಂತ ಏನಿಲ್ಲ, ಬೇರೆ ಕಡೆಗೂ ಹೋಗ್ಬೋದು. ಇನ್ನೊಂದು ಪ್ಲಾಂಟ್ ಇದ್ರೆ, ಇದೇ ತರದ್ ಇನ್ನೊಂದು ಪ್ಲಾಂಟ್ ಇದ್ರೆ ಅಲ್ಲೂ ಹೋಗ್ಬೋದು, ಹೌದಾ? ಸೊ ಇಲ್ಲೇನಾಗುತ್ತೆ, ಕ್ರಾಸ್ ಪಾಲಿನೇಷನ್ ಅಂತೀವಿ, ಸೆಲ್ಫ್ ಪಾಲಿನೇಷನ್ ಅಲ್ಲ. ಬೇರೆ ಕಡೆ ಹೋಯ್ತು ಅಂದ್ರೆ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಸೊ ಅದಕ್ಕಾಗಿ ನಾವೇನಂತೀವಿ, ಜಿಟೋನೋಗ್ಯಾಮಿ ಒಂದು 50-50% ಅದು. ಓಕೆ, ಅದು ಕೆಲವೊಮ್ಮೆ ಫಂಕ್ಷನಲಿ ಯಾರನ್ನು ಸಪೋರ್ಟ್ ಮಾಡ್ತದೆ ಹೇಳಿ, ಕ್ರಾಸ್ ಪಾಲಿನೇಷನ್ ಅನ್ನು ಸಪೋರ್ಟ್ ಮಾಡ್ತದೆ, ಬಟ್ ಆಕ್ಚುಲಿ ಅದು ಏನು, ಸೆಲ್ಫ್ ಪಾಲಿನೇಷನ್. ಜೆನೆಟಿಕಲಿ ಏನದು ಅಟೋಗ್ಯಾಮಿ ಅಥವಾ ಸೆಲ್ಫ್ ಪಾಲಿನೇಷನ್ ಆಗಿರುತ್ತೆ. ಹೇಗೆ ನೋಡಿ, ಒಂದೇ ಪ್ಲಾಂಟಿನ ಫ್ಲವರ್ಸ್ ಗಳಿವು, ಹೌದಾ? ಜೀನ್ಸ್ ಎರಡಕ್ಕೂ ಏನಿರ್ತದೆ, ಜೀನ್ಸ್ ಗಳು ಎರಡಕ್ಕೂ ಸೇಮ್ ಇರ್ತದೆ. ಹಾಗಾಗಿ ಎಲ್ಲೇ ಹೋಗಿದ್ರು ಸೇಮ್ ಏನಾಗ್ಬೇಕು, ಕ್ಯಾರೆಕ್ಟರ್ ರೀಚ್ ಆಗ್ಬೇಕು. ಸೊ ಹಾಗಾಗಿ ನಾವೇನಂತೀವಿ, ಜೆನೆಟಿಕಲಿ ಇಟ್ ಈಸ್ ಸೆಲ್ಫ್ ಪಾಲಿನೇಷನ್ ಬಿಕಾಸ್ ಪೋಲನ್ ಗ್ರೇನ್ ಕಮ್ಸ್ ಫ್ರಮ್ ದಿ ಸೇಮ್ ಪ್ಲಾಂಟ್. ಓಕೆ, ಹಾಗಾಗಿ ಜಿಟೋನೋಗ್ಯಾಮಿ ಜೆನೆಟಿಕಲಿ it is autogamy or self pollination, functionally it is cross pollination. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಮೇಜ್ ಆರ್ ಕಾರ್ನ್ is a very good example which show, okay, geitonogamy or geitonogamy. Okay, I hope this concept is clear.